हाय फ्रेंड्स, नमस्ते। डॉक्टर एपीजे अब्दुल कलाम करियर अकाಡೆಮಿಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ। ಎಸ್ ಪ್ರಿಯ ಸ್ನೇಹಿತರೆ, ನಾನು ತುಂಬಾ ದಿನಗಳಿಂದ ಕ್ಲಾಸಸ್ಗಳನ್ನು ಮಾಡಿರಲಿಲ್ಲ। ಓಕೆ, ಕ್ಷಮೆ ಇರಲಿ। ಓಕೆ, ಮುಖ್ಯವಾಗಿ ಏನಪ್ಪಾ ಅಂತಲ್ಲ ಇವತ್ತ ಪ್ರಮುಖವಾಗಿ ಏನಪ್ಪಾ ಅಂತಲ್ಲ ನಾವು ಪಿಸಿ ಕ್ವೆಶ್ಚನ್ ಪೇಪರ್ ಅಂತಲ್ಲ 360 ಡಿಗ್ರಿಯಲ್ಲಿ ಏನಪ್ಪಾ ಅಂತಲ್ಲ ಕ್ಲಾಸಸ್ಗಳನ್ನ ಮಾಡ್ತಾ ಹೋಗೋಣ್ರಿ। ಎಸ್ ಸ್ನೇಹಿತರೆ, ಯಾರಿಗಾದ್ರೆ ಅಂತಲ್ಲ ಏನೇ ಡೌಟ್ಸ್ಗಳು ಇದ್ರೆ ಏನಪ್ಪಾ ಅಂತಲ್ಲ ನೀವು ಕಮೆಂಟ್ ಮೂಲಕ ಅಂತಲ್ಲ ತಿಳಿಸಿ ಮತ್ತೇನಪ್ಪಾ ಅಂತಲ್ರಿ ದೂರವಾಣಿ ಮೂಲಕ ಅಂತಲ್ಲ ತಾವು ಏನೇ ಡೌಟ್ಸ್ಗಳು ಇದ್ರಪ್ಪ ಅಂತಲ್ಲ ಕೇಳಬಹುದು। ಓಕೆ, ಎಸ್ ಸ್ನೇಹಿತರೆ, ಇವತ್ತಿನ ನಾವು ಅಂತಲ್ಲ ಪ್ರಮುಖವಾಗಿ ಅಂತಲ್ಲ MCQ ಕ್ವೆಶ್ಚನ್ ಅಂತಲ್ಲ 360 ಡಿಗ್ರಿಯಲ್ಲಿಪ್ಪ ಅಂತಲ್ಲ ನಾವು ಕ್ಲಾಸಸ್ಗಳೇನಪ್ಪ ಅಂತ ಮಾಡ್ತಾ ಹೋಗೋಣ। ಇವುಗಳನ್ನೆಲ್ಲ ಏನಪ್ಪಾ ಅಂತಲ್ಲ ನೋಟ್ ಮಾಡ್ಕೊಳ್ಳಿ। ಓಕೆ, ಇನ್ಮೇಲೆ ಅಂತಲ್ಲ ನಿಮ್ಗೆ ಅಂತಲ್ಲ ವಾರದಲ್ಲಿ 2 ರಿಂದ 3 ಸಲ ಅಂತಲ್ಲ ಕ್ಲಾಸಸ್ಗಳನ್ನ ಮಾಡ್ತಾ ಇರ್ತಿರ್ತೀನಿ। ಓಕೆ, 360 ಡಿಗ್ರಿಯಲ್ಲಿ ಏನಪ್ಪಾ ಅಂತಲ್ಲ ಕ್ಲಾಸಸ್ಗಳನ್ನ ಮಾಡ್ತಾ ಇರ್ತೀನಿ, ತಾವೆಲ್ಲ ಅಂತಲ್ಲ ವೀಕ್ಷಣೆ ಮಾಡಿ, ಮತ್ತೆ ನನ್ನ ಕ್ಲಾಸ್ ಏನಪ್ಪಾ ಅಂತಲ್ಲ ನಿಮ್ಗೆ ಇಷ್ಟವಾದಲ್ಲಿ ಅಂತಲ್ಲ ನಿಮ್ಮ ಸ್ನೇಹಿತರಿಗೆ ಕೂಡ ಅಂತಲ್ಲ ಶೇರ್ ಮಾಡಿ, ಮತ್ತೆ ಮುಖ್ಯವಾಗಿ ಏನಪ್ಪಾ ಅಂತಲ್ಲ ನಿಮಗೆ ಅಂತಲ್ಲ ನನ್ನ ತರಫೆ ಅಂತಲ್ಲ ನೋಟ್ಸ್ ಗಳೇನಪ್ಪಾ ಅಂತಲ್ಲ ಉಚಿತವಾಗಿ ಅಂತಲ್ಲ ನೀಡುತ್ತೇನೆ। ನಿಮ್ ಎಲ್ಲಾ ಸ್ನೇಹಿತರಿಗೆ ಅಂತಲ್ಲ ಶೇರ್ ಮಾಡಿ ಅಂತಲ್ಲ ನೀವು ನನ್ನ ಹತ್ರ ಅಂತಲ್ಲ ನನ್ನ ಎಲ್ಲಾ ನೋಟ್ಸ್ ಗಳೇನಪ್ಪಾ ಅಂತಲ್ಲ ಉಚಿತವಾಗಿ ಅಂತಲ್ಲ ನೀವು ಪಡೆದುಕೊಳ್ಳಬಹುದು। ಓಕೆ, ಎಸ್ ಸ್ನೇಹಿತರೆ, ಹಾಗಾರಪ್ಪ ಅಂತಲ್ರಿ ನಾನೀಗ ಈ MCQ ಕ್ವೆಶ್ಚನ್ ಏನಪ್ಪಾ ಅಂತಲ್ಲ ಕ್ಲಾಸಸ್ ಮಾಡ್ತಾ ಹೋಗ್ತೀನಿ। ಓಕೆ, ಎಸ್ ಹಾಗಾರಪ್ಪ ಅಂತಲ್ರಿ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಎಂತಲ್ಲ ನಿಮ್ಮೆಲ್ಲರ ಸದಾ ಆಶೀರ್ವಾದ ಇರಲಿ। ಓಕೆ, ಹಾಗಾರಪ್ಪ ಅಂತಲ್ರಿ ಫಸ್ಟ್ ಕ್ವೆಶ್ಚನ್ ಏನಪ್ಪಾ ಅಂತ ಕೇಳಿದಾಗ ಅಂತಲ್ರಿ ಅಟಾರ್ನಿ ಜನರಲ್ ಯಾರು ಇವರು? ಅಟಾರ್ನಿ ಜನರಲ್ ಅವರನ್ನು ನೇಮಕ ಮಾಡುವವರು ಯಾರು ಅಂತ ಕ್ವಶನ್ ಇದೆ। ಓಕೆ, ಏನಿದ್ರಿ ಅಟಾರ್ನಿ ಜನರಲ್ ಅವರೇನಪ್ಪಾ ಅಂತಲ್ಲ ಯಾರು ನೇಮಕ ಮಾಡ್ತಾರಂದ್ರೆ ಒಂದು ಸಾಕಷ್ಟು ಬಾರಿ ಎಕ್ಸಾಮ್ ನಲ್ಲಿ ಅಂತಲೇ ಕ್ವಶನ್ ಕೇಳಿದಾನೆ, ಹಿಂದೆ ಕೇಳಿರುವಂತಹ ಕ್ವಶನ್ಗಳು ಮತ್ತೆ ಮುಂಬರುವಂತಹ ಕ್ವಶನ್ ಗಳೇನಪ್ಪಾ ಅಂತಲ್ಲ ನಾವು ಏನ್ಲ 360 ಡಿಗ್ರಿಯಲ್ಲಿ ಅಂತಲ್ಲ ನೋಡ್ತಾ ಹೋಗೋಣ್ರಿ। ಓಕೆ, ಹಾಗಾರಪ್ಪ ಅಂತಲ್ರಿ ಈ ಮುಖ್ಯವಾಗಿ ಏನಪ್ಪಾ ಅಂತಲ್ಲ ಆಪ್ಷನ್ಸ್ ನೋಡ್ತಾ ಹೋಗೋಣ್ರಿ। ಹಾಗಾರಪ್ಪ ಅಂತಲ್ಲ ಆಪ್ಷನ್ಸ್ ಎ ಪ್ರಧಾನಮಂತ್ರಿ, ಆಪ್ಷನ್ಸ್ ಬಿ ಏನ್ರಿ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು, ಆಪ್ಷನ್ 3 ರಾಷ್ಟ್ರಪತಿ, ಹಾಗಾರಪ್ಪ ಅಂದ್ರೆ ಆಪ್ಷನ್ಸ್ 4 ಏನಪ್ಪಾ ಅಂದ್ರ ಯಾರು ಅಲ್ಲ ಅಂತಂದಂತಿದೆ। ಓಕೆ, ಹಾಗಾರಪ್ಪ ಅಂತಲ್ರಿ ಮುಖ್ಯವಾಗಿ ಏನಪ್ಪಾ ಅಂದ್ರೆ ರೈಟ್ ಆನ್ಸರ್ ಏನಪ್ಪಾ ಅಂತಲ್ಲ ನೀವು ಕೂಡ ಅಂತಲ್ಲ ಕಮೆಂಟ್ ಮೂಲಕ ಅಂತ ತಿಳಿಸಿ। ಓಕೆ, ಹಾಗಾರಪ್ಪ ಅಂತಲ್ರಿ ಈ ಅಟಾರ್ನಿ ಜನರಲ್ ನೇಮಕ ಮಾಡೋರು ಯಾರಪ್ಪ ಅಂತ ಕೇಳಿದಾಗ ಅಂತಲ್ರಿ ರಾಷ್ಟ್ರಪತಿ ಅವ್ರು ಏನಪ್ಪಾ ಅಂತಲ್ರಿ ನಮಗೆ ನೇಮಕ ಮಾಡುತ್ತಾರೆ। ಯಾರು ಮಾಡ್ತಾರೆ? ಇವರು ರಾಷ್ಟ್ರಪತಿ ಅವ್ರು ಏನಪ್ಪಾ ಅಂದ್ರ ಅಟಾರ್ನಿ ಜನರಲ್ ಅವ್ರೇನಪ್ಪಾ ಅಂತಲ್ಲ ನೇಮಕ ಮಾಡ್ತಾರೆ। ಹಾಗಾರಪ್ಪ ಅಂತಲ್ರಿ ಈ ಅಟಾರ್ನಿ ಜನರಲ್ ಅವರ ಕುರಿತು ಏನಪ್ಪಾ ಅಂತಲ್ರಿ ಸವಿಸ್ತಾರವಾಗಿ 360 ಡಿಗ್ರಿಯಲ್ಲಿ ಏನಪ್ಪಾ ಅಂತ ನಾವೆಂತಲ್ಲ ನೋಡ್ತಾ ಹೋಗೋಣ್ರಿ। ಓಕೆ, ಹಾಗಾರಪ್ಪ ಅಂತಲ್ರಿ ಇದೇ ಅಟಾರ್ನಿ ಜನರಲ್ ಅವರೇನಪ್ಪಾ ಅಂತಲ್ರಿ ಈ ಅಟಾರ್ನಿ ಜನರಲ್ ಅವ್ರ ಕುರಿತು ಏನಪ್ಪಾ ಅಂತಲ್ಲ ಇವರಿಗೆ ಅಂತಲ್ಲ ಎಷ್ಟನೇ ವಿಧಿಯ ಪ್ರಕಾರ ಅಂತಲ್ಲ ಅಟಾರ್ನಿ ಜನರಲ್ ಅಂತಲ್ಲ ನೇಮಕ ಆಗ್ತಾರೆ? ಯಾರಿವರು? ಎಷ್ಟನೇ ವಿಧಿಯ ಪ್ರಕಾರ ಅಂತಪ್ಪ ಅಂತಲ್ರಿ ನೇಮಕ ಅಂತ ಹೇಳಿ ಯಾವ್ದು ನೇಮಕ ಅಂತ ಹೇಳಿ। ಓಕೆ, ಎಷ್ಟಪ್ಪ ಅಂತಲ್ರಿ ನೇಮಕ ಮಾಡೋರು ಯಾರಪ್ಪ ಅಂತ ಕೇಳಿದಾಗ ಅಂತಲ್ರಿ ನೇಮಕ ಯಾರಿವರು? ನೇಮಕ ಅಂತ ಹೇಳಿ ನಂತರ ಏನಪ್ಪಾ ಅಂತಲ್ರಿ ಇಲ್ಲಿ ರಾಜೀನಾಮೆ ಪತ್ರ ಯಾರಿಗೆ ಸಲ್ಲಿಸ್ತಾರ? ರಾಜೀನಾಮೆ ಅಂತಲಪ್ಪ ಅಂತಲ್ರಿ ಪತ್ರ ಯಾವ್ದ್ರಿ? ರಾಜೀನಾಮೆ ಪತ್ರ ಏನಪ್ಪಾ ಅಂತಲ್ಲ ಯಾರಿಗೆ ಸಲ್ಲಿಸ್ತಾರ? ಹಾರಪ್ಪ ಅಂತಲ್ಲ ಭಾರತದ ಪ್ರಥಮ ಕಾನೂನು ಸಲಹೆಗಾರ ಅಂತೇಳಿ ಯಾರ್ರಿ ಇವರು? ಭಾರತದ ಪ್ರಥಮ ಕಾನೂನು ಸಲಹೆಗಾರ ಅಂತೇಳಿ ಭಾರತದ ಪ್ರಥಮ ಏನಪ್ಪಾ ಅಂತಲ್ಲ ಕಾನೂನು ಏನಪ್ಪಾ ಅಂತಲ್ರಿ ಕಾನೂನು ಅಂತಲ್ಲ ಸಲಹೆಗಾರ ಅಂತ ಹೇಳಿ। ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಭಾರತದ ಪ್ರಥಮ ಅಟಾರ್ನಿ ಜನರಲ್ ಅಂತ ಹೇಳಿ ಭಾರತದ ಪ್ರಥಮ ಅಟಾರ್ನಿ ಜನರಲ್ ಅಂತ ಹೇಳಿ ಭಾರತದ ಪ್ರಥಮ ಅಟಾರ್ನಿ ಜನರಲ್ ಅಂತ ಹೇಳಿ ಭಾರತದ ಪ್ರಥಮ ಅಂತಂದ್ರೆ ಅಟಾರ್ನಿ ಏನಪ್ಪಾ ಅಂತಂದ್ರೆ ಜನರಲ್ ಅಂತ ಗೊತ್ತಿರಬೇಕಾಗತ್ತೆ। ಹಾಗಪ್ಪ ಅಂತಂದ್ರೆ ಪ್ರಸ್ತುತ ಭಾರತದ ಅಟಾರ್ನಿ ಜನರಲ್ ಪ್ರಸ್ತುತ ಏನಪ್ಪಾ ಅಂತಂದ್ರೆ ಭಾರತದ ಏನಪ್ಪಾ ಅಂತಂದ್ರೆ ಅಟಾರ್ನಿ ಜನರಲ್ ಅಂತ ಹೇಳಿ। ಓಕೆ, ಹಾಗಪ್ಪ ಅಂತಂದ್ರೆ ಇವನ್ನೆಲ್ಲ ನೋಡ್ತಾ ಹೋಗೋಣ್ರಿ ನಾವು ಏನಿದ್ರಿ ನೇಮಕ ಯಾರು ಮಾಡ್ತಾರಪ್ಪ ಅಂತ ಗೊತ್ತಿರಬೇಕಾಗತ್ತೆ। ಇವ್ರೆಂತಲ್ಲ ನೇಮಕ ಮಾಡೋರು ಯಾರಪ್ಪ ಅಂತ ಕೇಳಿದಾಗ ಏನ್ರಿ ನೆಕ್ಸ್ಟ್ ಅಪ್ಪ ಅಂದ್ರೆ ರಾಜೀನಾಮೆ ಪತ್ರ ಯಾರಿಗೆ ಸಲ್ಲಿಸ್ತಾರೆ ಇವರು? ಎಷ್ಟಪ್ಪ ಅಂತಲ್ರಿ ಭಾರತದ ಪ್ರಥಮ ಕಾನೂನು ಸಲಹೆಗಾರ ಅಂತ ಯಾರನ್ನು ಕರೀತಾರೆ? ನೆಕ್ಸ್ಟ್ ಅಪ್ಪ ಅಂದ್ರೆ ಭಾರತದ ಪ್ರಥಮ ಅಟಾರ್ನಿ ಜನರಲ್ ಯಾರಂತ ಹೇಳಿ ಪ್ರಸ್ತುತ ಭಾರತದ ಅಟಾರ್ನಿ ಜನರಲ್ ಯಾರಪ್ಪ ಅಂತ ಕೇಳಿದಾಗ ಸವಿಸ್ತಾರವಾಗಿ ನಾವು ನೋಡ್ತಾ ಹೋಗೋಣ್ರಿ। ಓಕೆ, ಹಾಗಾರಪ್ಪ ಅಂತಲ್ರಿ ಮುಖ್ಯವಾಗಿನಪ್ಪ ಅಂತ ಈ ಮುಖ್ಯವಾಗಿನಪ್ಪ ಅಂತಂದ್ರೆ ನೇಮಕ ಯಾರು ಮಾಡ್ತಾರೋ ಎಷ್ಟನೇ ವಿಧಿಯ ಪ್ರಕಾರ ನೇಮಕ ಆಗತ್ತ ಏನ್ರಿ ಆರ್ಟಿಕಲ್ ಎಷ್ಟೇ ವಿಧಿಯ ಪ್ರಕಾರ ನೇಮಕ ಆಗ್ತಾರಪ್ಪ ಅಂತ ಕೇಳಿದಾಗ ಅಂತಲ್ರಿ ಇಲ್ಲಿ
ನಮಗೆ ಮುಖ್ಯವಾಗಿ ಅಂತಲ್ಲ 76ನೇ ವಿಧಿಯ ಪ್ರಕಾರ ಸಾಕಷ್ಟು ಬಾರಿ ಎಕ್ಸಾಮ್ ಅಲ್ಲಿ ಕೇಳಾನ್ರಿ. ಯಾರಿದ್ರೆ 76ನೇ ವಿಧಿಯ ಪ್ರಕಾರ ಅಂತಲ್ರಿ ಅಟಾರ್ನಿ ಜನರಲ್ ಅವ್ರೇನಪ್ಪಾ ಅಂತಲ್ರಿ ನೇಮಕವಾಗ್ತಾರ ಅಂತ ಗೊತ್ತಿರ್ಬೇಕಾಗತ್ತೆ. ಹಾಗಾರಪ್ಪ ಅಂತಲ್ರಿ ಇದೇ ಅಂತಲ್ಲ ರಾಷ್ಟ್ರಪತಿ ಅವ್ರೇನಪ್ಪಾ ಅಂತ ಯಾರು ನೇಮಕ ಮಾಡ್ತಾರಪ್ಪ ಅಂತ ಕೇಳ್ತಾನ್ರಿ. ರಾಷ್ಟ್ರಪತಿ ಅವ್ರ ಎಂತಲ ನೇಮಕ ಮಾಡೋರು ಯಾರಪ್ಪ ಅಂತ ಕೇಳಿದಾಗ ಅಂತಲ್ರಿ ಭಾರತದ ಎಂತಲ ಪ್ರಥಮ ಪ್ರಜೆ ಆದಂತ ರಾಷ್ಟ್ರಪತಿ ಅವ್ರ ಎಂತಲ ನೇಮಕ ಮಾಡ್ತಾರೆ. ಇವ್ರ ನೇಮಕ ಯಾರು ಮಾಡ್ತಾರಪ್ಪ ಅಂತ ಕೇಳಿದಾಗ ಅಂತಲ್ರಿ ರಾಷ್ಟ್ರಪತಿ ಅವರಂದ್ರಿ. ಯಾರು ಇವರು ರಾಷ್ಟ್ರಪತಿ ಅವ್ರ ಎಂತಲ ನೇಮಕ ಮಾಡ್ತಾರೆ. 76ನೇ ವಿಧಿಯ ಪ್ರಕಾರ ಎಂತಲ ಇವರನ್ನ ಎಂತಲ ನೇಮಕ ಮಾಡ್ತಾರ ಅಂತ ಗೊತ್ತಿರಬೇಕಾಗತ್ತೆ. ಹಾಗೆ ಬಂದ್ರಿ ಈ ಅಟಾರ್ನಿ ಜನರಲ್ ಅವ್ರ ಏನಪ್ಪಾ ಅಂತಲ್ರಿ ಇವರು ರಾಜೀನಾಮೆ ಪತ್ರ ಯಾರಿಗೆ ಸಲ್ಲಿಸ್ತಾರ ಅಂತ ಕೇಳ್ತಾ ಹೋಗ್ತಾನೆ. ರಾಜೀನಾಮೆ ಪತ್ರ ಯಾರಿಗೆ ಸಲ್ಲಿಸ್ತಾರಪ್ಪ ಅಂತ ಕೇಳಿದಾಗ ಅಂತಲ್ರಿ ಇವರು ರಾಷ್ಟ್ರಪತಿ ಅವರಿಗೆ ಏನಪ್ಪಾ ಅಂದ್ರ ರಾಜೀನಾಮೆ ಪತ್ರ ಸಲ್ಲಿಸ್ತಾರ ಅಂತ ಗೊತ್ತಿರ್ಬೇಕಾಗತ್ತ. ರಾಜೀನಾಮೆ ಪತ್ರ ಏನಪ್ಪಾ ಅಂದ್ರ ರಾಷ್ಟ್ರಪತಿ ಅವರಿಗೆ ಏನಪ್ಪಾ ಅಂತ ಸಲ್ಲಿಸ್ತಾ ಹೋಗ್ತಾರ್ರಿ. ಹಾಗಪ್ಪ ಅಂದ್ರಿ ಭಾರತದ ಪ್ರಥಮ ಕಾನೂನು ಸಲಹೆಗಾರ ಅಂತ ಯಾರು ಅಂತ ಕೇಳ್ತಾನ್ರಿ. ಓಕೆ, ಸಾಕಷ್ಟು ಬಾರಿ ಎಕ್ಸಾಮ್ ಕೇಳಿದಾನೆ. ಓಕೆ, ಭಾರತದ ಪ್ರಥಮ ಕಾನೂನು ಸಲಹೆಗಾರ ಯಾರಪ್ಪ ಅಂತ ಕೇಳಿದಾಗ ಅಂತಲ್ರಿ ಇದೇ ಅಟಾರ್ನಿ ಜನರಲ್ ಅವ್ರೇನಪ್ಪಾ ಅಂತಲ್ರಿ ಭಾರತದ ಪ್ರಥಮ ಕಾನೂನು ಸಲಹೆಗಾರ ಅಂತ ಕೇಳ್ತಾರ್ರಿ. ಹಾಗಪ್ಪ ಅಂತಲ್ರಿ ಇಲ್ಲಿ ಭಾರತದ ಕಾನೂನು ಸಲಹೆಗಾರ ಅಂತ ಕೇಳ್ತಾರೆ. ಇವರಿಗೆ ಭಾರತದ ಪ್ರಥಮ ಅಟಾರ್ನಿ ಜನರಲ್ ಯಾರಂತ ಕೇಳ್ತಾನ್ರಿ. ಯಾರಿವರು ಭಾರತದ ಪ್ರಥಮ ಅಟಾರ್ನಿ ಜನರಲ್ ಯಾರಪ್ಪ ಅಂತ ಕೇಂದ್ರ MC ಶಟಲ್ ವಾರ್ಡನ್ ಅಂತ ಹೇಳ್ತೀವಿ. ಯಾರು ಇವರು ಶಟಲ್ ವಾರ್ಡನ್ ಅಂತ ಹೇಳ್ಪ ಅಂತಲ್ರಿ ಶಟಲ್ ವಾರ್ಡನ್ ಅಂತ ಗೊತ್ತಿರಬೇಕಾಗತ್ತ. MC ಶಟಲ್ ವಾರ್ಡ್ ಅವ್ರೇನಪ್ಪಾ ಅಂತಂದ್ರೆ ಭಾರತದ ಪ್ರಥಮ ಏನಪ್ಪಾ ಅಂದ್ರ ಅಟಾರ್ನಿ ಜನರಲ್ ಆಗಿರ್ತ ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಲ್ರಿ ಭಾರತದ ಪ್ರಸ್ತುತ ಎಂತಲ್ಲ ಅಟಾರ್ನಿ ಜನರಲ್ ಯಾರದಾರ ಅಂತ ಕೇಳ್ತಾರ್ರಿ. ಸಾಕಷ್ಟು ಬಾರಿ ಎಕ್ಸಾಮ್ ಅಲ್ಲಿ ಕೇಳ್ತಾ ಹೋಗ್ತಾನ, ಪ್ರಚಲಿತ ಘಟನೆಯಲ್ಲಿ ಕೇಳ್ತಾ ಹೋಗ್ತಾನ, ಹಿನ್ನೆಲೆ ಕೂಡ ಕೇಳ್ತಾ ಹೋಗ್ತಾನ್ರಿ. ವೆರಿ ವೆರಿ ಇಂಪಾರ್ಟೆಂಟ್. ಹಾಗಪ್ಪ ಅಂತಲ್ರಿ ಇಲ್ಲಿ ಭಾರತದ ಪ್ರಥಮ ಭಾರತ ಪ್ರಸ್ತುತ ಅಟಾರ್ನಿ ಜನರಲ್ ಯಾರಪ್ಪ ಅಂತ ಕೇಳಿದಾಗ R ವೆಂಕಟರಮಣಿ ಅನ್ನಂದ್ರಿ. R ವೆಂಕಟರಮಣಿ ಅನ್ನಂದ್ರಿ. R ವೆಂಕಟರಮಣಿ. ನನ್ನ ಹ್ಯಾಂಡ್ ರೈಟಿಂಗ್ ಸರಿ ಆಗುದಿಲ್ಲ. ಓಕೆ, ಕ್ಷಮೆ ಇರ್ಲಿ, ನಿಮ್ಮೆಲ್ಲರ ಕ್ಷಮೆ ಇರ್ಲಿ ಅಂತ ಹೇಳ್ತಾ. ಓಕೆ ರೀ, ಯಾರಿವರು R ವೆಂಕಟರಮಣಿ. ಇವನ್ನೆಲ್ಲಾ ನೋಟ್ ಮಾಡ್ಕೊಳ್ಳಿ. ಬಾಯಿಲಿಂದ ಏನ್ ಹೇಳ್ತಾ ಇದೀನಿ ಅವನ್ನೆಲ್ಲ ಅಂತ ನೋಟ್ ಮಾಡ್ಕೊಡ್ರಿ. ಹಾಗಾರಪ್ಪ ಅಂತಲ್ರಿ ಇದೇನಪ್ಪಾ ಅಂತಲ್ರಿ ಅಟಾರ್ನಿ ಜನರಲ್ ಅವ್ರ ಏನಪ್ಪಾ ಅಂದ್ರ ಅಧಿಕಾರಾವಧಿ ಎಷ್ಟು ಇರ್ತದ ಅಂತ ಕೇಳ್ತಾನ್ರಿ. ಏನ್ರಿ ಭಾರತದ ಅಟಾರ್ನಿ ಜನರಲ್ ಅವ್ರ ಏನಪ್ಪಾ ಅಂತಲ್ರಿ ಅಧಿಕಾರಾವಧಿ ಎಲ್ಲಿ ಎಷ್ಟಿರ್ತದಪ್ಪ ಅಂತ ಕೇಳಿದಾಗ ಅಂತಲ್ರಿ ನಮಗ್ ಗೊತ್ತಿರ್ಬೇಕಾಗತ್ರಿ 3 ವರ್ಷ ಅಂತ ಹೇಳಿ. ಎಷ್ಟು ಇವರು 3 ವರ್ಷ ಅಂತ ಹೇಳಪ್ಪ ಅಂತಲ್ರಿ 3 ವರ್ಷ ಅಧಿಕಾರಾವಧಿ ಇರ್ತದಂತ ಗೊತ್ತಿರ್ಬೇಕಾಗತ್ತೆ. ಹಾಗಾದ್ರೆ ನಮ್ಮ ಎಕ್ಸಾಮ್ ದೃಷ್ಟಿಯಲ್ಲಿ ಏನಪ್ಪಾ ಅಂತಲ್ರಿ ನಮ್ಮ ಅಧಿಕಾರಾವಧಿ ಕೇಳುದಿಲ್ರಿ. ಅಧಿಕಾರಾವಧಿ ಕೇಳುದಿಲ್ಲ ಏನಪ್ಪಾ ಅಂತಲ್ಲ ಯಾರ ಇಚ್ಛೆ ಮೇರೆಗೆ ಏನಪ್ಪಾ ಅಂತಲ್ರಿ ಅಟಾರ್ನಿ ಜನರಲ್ ಅವ್ರ ಏನಪ್ಪಾ ಅಂತಲ್ಲ ಇರ್ತಾರಪ್ಪ ಅಂತ ಕೇಳಿದಾಗ ಅಂತಲ್ರಿ ಇವರ ರಾಷ್ಟ್ರಪತಿಯವರ ಇಚ್ಛೆ ಇರುವ ತನಕ ಏನಪ್ಪಾ ಅಂತಲ್ರಿ ಅಧಿಕಾರದಲ್ಲಿ ಇರ್ತಾರಂತ ಗೊತ್ತಿರ್ಬೇಕಾಗತ್ರಿ. ಯಾರು ಇವರು ರಾಷ್ಟ್ರಪತಿಯವರ ಇಚ್ಛೆ ಮೇರೆಗೆ ಏನಪ್ಪಾ ಅಂತಲ್ರಿ ಇವರು ಅಧಿಕಾರದಲ್ಲಿ ಇರ್ತಾರಂತ ಗೊತ್ತಿರ್ಬೇಕಾಗತ್ತೆ. ಓಕೆ, ಹಾಗಪ್ಪ ಅಂತಲ್ರಿ ಇದೇನಪ್ಪಾ ಅಂದ್ರ ರಾಷ್ಟ್ರಪತಿ ಅವರ ಅಟಾರ್ನಿ ಜನರಲ್ ಅವ್ರೇನಪ್ಪಾ ಅಂತಲ್ರಿ ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂದ್ರೆ ವೆರಿ ವೆರಿ ಪಾಯಿಂಟ್ ಅಂತ ಗೊತ್ತಿರ್ಬೇಕಾಗತ್ತೆ. ನಿಮಗೆ ಏನ್ ಗೊತ್ತಿರ್ಬೇಕಾಗತ್ತಪ್ಪ ಅಂತಲ್ರಿ ಯಾವುದೇ ಸದನದಲ್ಲಿ ಏನಪ್ಪಾ ಅಂದ್ರೆ ಅಂತಲ್ರಿ ಯಾವುದೇ ಸದನದಲ್ಲಿ ಅಂತಲ್ಲ ಭಾಗಿಸಬಹುದ್ರಿ. ಎಲ್ಲಿ ಭಾಗಿಯಾಗಬಹುದ್ರಿ, ಯಾವ್ದಾರ ಆಗಿರ್ಬೋದ್ರಿ, ಸಂಸತ್ತಿನ ಲೋಕಸಭೆ ಆಗಿರ್ಬೋದು, ರಾಜ್ಯಸಭೆ ಆಗಿರ್ಬೋದ್ರಿ. ಓಕೆ, ಯಾವುದೇ ಸದನದಲ್ಲಿ ಏನಪ್ಪಾ ಅಂದ್ರೆ ಅಂತಲ್ಲ ಭಾಗಿಯಾಗಬಹುದು. ಯಾವುದೇ ಸದಸ್ಯನಲ್ಲಿ ಏನಪ್ಪಾ ಅಂದ್ರೆ ಸದಸ್ಯನಾಗಬಹುದು, ಭಾಷಣವನ್ನು ಏನಪ್ಪಾ ಅಂತಲ್ಲ ಮಾಡಬಹುದು. ಆದರೆ ಮತದಾನ ಮಾಡುವಂತ ಹಕ್ಕು ಯಾರಿಗಿಲ್ಲಪ್ಪ ಅಂತ ಕೇಳಿದಾಗ ಅಂತಲ್ರಿ ಇದೇ ಅಟಾರ್ನಿ ಜನರಲ್ ಅವ್ರಿಗೆ ಏನಪ್ಪಾ ಅಂತಲ್ರಿ ಮತದಾನ ಮಾಡುವಂತ ಅಧಿಕಾರ ಏನಪ್ಪಾ ಅಂತಲ್ಲ ಇರುವುದಿಲ್ಲ ಅಂತ ಗೊತ್ತಿರ್ಬೇಕಾಗತ್ರಿ. ಇವ್ರೇನಪ್ಪಾ ಅಂದ್ರೆ ಅಂತಲ್ಲ ಭಾರತದ ಪ್ರಥಮ ಏನ್ರಿ ಕಾನೂನು ಸಲಹೆಗಾರ ಅಂತ ಕರೀತಾರೆ. ಯಾವುದೇ ಏನಪ್ಪಾ ಅಂತಲ್ರಿ ಭಾರತದಲ್ಲಿ ಯಾವುದೇ ಒಂದು ಕೋರ್ಟ್ ಆಗಿರ್ಬೋದ್ರಿ, ಯಾವುದೇ ಕೋರ್ಟ್ ನಲ್ಲಿ ಏನಪ್ಪಾ ಅಂತಲ್ರಿ ಇವರು ಹೋಗಿ ಅಂತಲ್ಲ ವಾದ ಮಂಡಿಸಬಹುದ್ರಿ. ಹೋಗಿರಿ ವಾದವನ್ನು ಮಂಡಿಸಬಹುದ್ರಿ. ಅದಕ್ಕಾಗಿ ಅಂತಲ್ಲ ಇವ್ರೇನಪ್ಪಾ ಅಂತಲ್ಲ ಭಾರತದ ಕಾವಲು ನಾಯಿ ಅಂತ ಕರೀತಾರಂತದ್ದು ಗೊತ್ತಿರ್ಬೇಕಾಗತ್ರಿ. ಯಾರಂತಲ್ರಿ ಇದೇ ತರ ಏನಪ್ಪಾ ಅಂತಲ್ರಿ ನಮಗ ಅಟಾರ್ನಿ ಜನರಲ್ ಅವ್ರ ಕುರಿತು ಏನಪ್ಪಾ ಅಂತಲ್ಲ ಇಷ್ಟೆಲ್ಲ ಅಂತಲ್ಲ ಸವಿಸ್ತಾರವಾಗಿ ಅಂತಲ್ಲ ನೀವು ಅಂತಲ್ಲ ತಿಳ್ಕೊಂಡಿರಿ. ಹಾಗಪ್ಪ ಅಂತಲ್ರಿ ನೆಕ್ಸ್ಟ್ ಏನಪ್ಪಾ ಅಂತಲ್ರಿ ಇದೇನಪ್ಪಾ ಅಂತಲ್ರಿ ಯಾರಪ್ಪ ಅಂತಲ್ಲ ಈ ಶಟಲ್ವಾರ್ಡ್ ಅಂತ ಗೊತ್ತಿರ್ಬೇಕಾಗತ್ತೆ. ಹಾಗಪ್ಪ ಅಂತಲ್ಲ ಮುಂದಿನ ಕ್ವಶನ್ ಏನಪ್ಪಾ ಅಂತಲ್ಲ ನಾವ್ ಎಂತಲ್ರಿ ಚರ್ಚೆ ಮಾಡ್ಕೊಂತ ಹೋಗೋಣ್ರಿ. ಓಕೆ, ಎಸ್ ಹಾಗಪ್ಪ ಅಂತಲ್ರಿ ಮುಖ್ಯವಾಗಿ ಏನಪ್ಪಾ ಅಂತಲ್ರಿ ಎರಡನೇ ಏನಪ್ಪಾ ಅಂತಲ್ಲ ಕ್ವಶನ್ ಯಾವ್ದಪ್ಪ ಅಂತ ಕೇಳಿದಾಗ ಎರಡನೇ ಕ್ವಶನ್ ಇದ್ರಿ ವಿಶ್ವ ಏಡ್ಸ್ ದಿನ ಅಂತಂದ್ರೆ ಯಾವಾಗ ಆಚರಣೆ ಮಾಡ್ತೀವಿ ಅಂತ ಕೇಳ್ತಾನೆ. ನಮಗೆ ಏನ್ರಿ ಸಾಕಷ್ಟು ಬಾರಿ ಎಕ್ಸಾಮ್ ಏನಪ್ಪಾ ಅಂತಲ್ಲ ಕೇಳ್ತಾ ಬಂದಿದ್ದಾನೆ. ಓಕೆ, ಯಾವ್ದಿದ್ರಿ ವಿಶ್ವ ಏಡ್ಸ್ ದಿನ ಅಂತಂದ್ರೆ ಯಾವಾಗ ಆಚರಣೆ ಮಾಡ್ತಾರಪ್ಪ ಅಂತ ಕೇಳ್ತಾ ಹೋಗ್ತಾನ್ರಿ. ಓಕೆ ರೀ, ಆಪ್ಷನ್ಸ್ ಏನಪ್ಪಾ ಅಂತ ಕೇಳಿದಾಗ ಅಂತಲ್ರಿ ಆಪ್ಷನ್ಸ್ ಏನಂತಲ್ಲ ನಮ್ಗೆ ಇತ್ತಲ್ಲ ಜನವರಿ ಏನಪ್ಪಾ ಅಂತಲ್ಲ 1 ಅಂತೇಳಿ.
ಹಾಗಾರಪ್ಪ ಅಂತಲ್ರಿ ನೆಕ್ಸ್ಟ್ ಏನಪ್ಪಾ ಅಂದ್ರ ಫೆಬ್ರವರಿ ಏನಪ್ಪಾ ಅಂತಲ್ಲ 2 ಅಂತ ಹೇಳಿರಿ. ಆಪ್ಷನ್ 3 ಏನಪ್ಪಾ ಅಂತ ಕೇಳಿದಾಗ ಏಪ್ರಿಲ್ 31 ಅಂತ ಹೇಳಿ. ಆಪ್ಷನ್ ಏನಪ್ಪಾ ಅಂತಲ್ಲ ಡಿ ಏನಪ್ಪಾ ಅಂತ ಕೇಳಿದಾಗ ಅಂತಲ್ರಿ ಡಿಸೆಂಬರ್ 1 ಅಂತ ಹೇಳಿ. ಓಕೆ ಎಸ್ ಪ್ರಿಯ ಸ್ನೇಹಿತರೆ, ಹಾಗಾರಪ್ಪ ಅಂತಲ್ರಿ ವಿಶ್ವ ಏಡ್ಸ್ ದಿನ ಅಂತ ಯಾವಾಗ ಆಚರಣೆ ಮಾಡ್ತಾ ಅಂತ ಹೇಳಿ ಕಮೆಂಟ್ ಮೂಲಕ ಏನಪ್ಪಾ ಅಂತಲ್ಲ ತಿಳಿಸ್ತಾ ಹೋಗ್ಬೇಕು ನೀವು. ಓಕೆ ಹಾಗಾರಪ್ಪ ಅಂತಲ್ರಿ ವಿಶ್ವ ಏಡ್ಸ್ ದಿನ ಅಂತ ಹೇಳಿ ನಮಗ ಡಿಸೆಂಬರ್ 1ನೇ ತಾರೀಕಿಗೆ ಏನಪ್ಪಾ ಅಂತಲ್ರಿ ವಿಶ್ವ ಏಡ್ಸ್ ದಿನ ಅಂತ ಹೇಳಪ್ಪ ಅಂತಲ್ಲ ಆಚರಣೆ ಮಾಡ್ತಾ ಹೋಗ್ತಾರೆ. ಓಕೆ ಹಾಗಾರಪ್ಪ ಅಂದ್ರೆ ಅಂತಂದ್ರೆ ಈ HIV ಬಗ್ಗೆ ಏನಪ್ಪಾ ಅಂತಲ್ಲ ಕಂಪ್ಲೀಟ್ ಮಾಹಿತಿ ಏನಪ್ಪಾ ಅಂದ್ರೆ ನಾವಂತಲ್ಲ ತಿಳ್ಕೊಂತ 360 ಡಿಗ್ರಿಯಲ್ಲಿ ಏನಪ್ಪಾ ಅಂತಲ್ಲ ನಾವು ಅಧ್ಯಯನ ಮಾಡ್ತಾ ಹೋಗುಂಡಿ. ಓಕೆ ಹಾಗಾರಪ್ಪ ಅಂತಲ್ಲ ನಾವು ಏಡ್ಸ್ ಬಗ್ಗೆ ನಾವು ಏನೇನ್ ತಿಳ್ಕೋಬೇಕು, ಓಕೆ ಇದನ್ನೆಲ್ಲ ಕಂಪ್ಲೀಟ್ ಮಾಹಿತಿ ಅಂತಲ್ಲ ನಾವು ಕೊಡ್ತಾ ಹೋಗ್ತೀನಿ. ಓಕೆ ಹಾಗಾರಪ್ಪ ಅಂತಂದ್ರೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಈ ಏಡ್ಸ್ ಅನ್ನೋದೇನಪ್ಪಾ ಅಂತಂದ್ರೆ ಇದ್ರದ್ದು ಅಂತಲ್ಲ ಯಾವ್ದಿದ್ರಿ ಏಡ್ಸ್ ಅಂತ ಹೇಳ್ತೀವಿ. ಹಾಗಾರಪ್ಪ ಅಂತಲ್ಲ ಏಡ್ಸ್ ಅಂತ ಹೇಳಿ ಓಕೆ ಏಡ್ಸ್ ಅಂತ ಹೇಳಪ್ಪ ಅಂತಲ್ರಿ ಇದ್ರ ಎಂತಲ್ಲ ವಿಸ್ತೃತ ರೂಪ ಕೇಳ್ತಾ ಹೋಗ್ತಾನೆ. ವೆರಿ ವೆರಿ ಇಂಪಾರ್ಟೆಂಟ್ ರೀ, ಇದನ್ನೆಲ್ಲ ಫುಲ್ ಫಾರ್ಮ್ ಎಲ್ಲ ತಿಳ್ಕೊಬೇಕಾಗತ್ತೆ ನೀವು. ಹಾಗಾರಪ್ಪ ಅಂತಲ್ಲ ಏಡ್ಸ್ ಅಂದ್ರೆ ಏನಪ್ಪಾ ಅಂತ ಕೇಳಿದಾಗ ಅಂತಲ್ರಿ ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಅಂತ ಹೇಳಿ. ಓಕೆ ರೀ ಏನ್ ಕರಿತಾರೆ ಇದನ್ರಿ ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಅಂತ ಕರೀತಾರೆ. ಓಕೆ ಇದನ್ನೆಲ್ಲ ಫುಲ್ ಫಾರ್ಮ್ ಅಂತ ಪರ್ಫೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಏನಪ್ಪಾ ಅಂತಲ್ರಿ ಈ HIV ಏನಪ್ಪಾ ಅಂತಲ್ರಿ ಮೊಟ್ಟ ಮೊದಲ ಬಾರಿಗೆ ಏನಪ್ಪಾ ಅಂತಲ್ಲ ಇದು ಆಫ್ರಿಕಾ ಖಂಡದಲ್ಲಿ ಏನಪ್ಪಾ ಅಂತಲ್ರಿ ಮೊಟ್ಟ ಮೊದಲ ಬಾರಿಗೆ ಅಂತಲ್ಲ ಪತ್ತೆ ಹಚ್ಚಲಾಯಿತು. ಹಾಗಾರಪ್ಪ ಅಂತಲ್ರಿ ಇದನ್ನ ಸಂಶೋಧನೆ ಯಾವ ಮಾಡಲಾಯ್ತಪ್ಪ ಅಂತ ಕೇಳಿದಾಗ ಅಂತಲ್ರಿ 1981ರಲ್ಲಿ ಏನಿದ್ರಿ 1981ರೊಳಗೆ ಏನಪ್ಪಾ ಅಂತಲ್ರಿ ಅಮೆರಿಕಾದಂತಲ್ಲ ಲಾಸ್ ಏಂಜಲ್ದಲ್ಲಿ ಏನಪ್ಪಾ ಅಂತಲ್ಲ ಪತ್ತೆ ಹಚ್ಚಿದಾರೆ ಇದನ್ರಿ. ಏನ್ ಮಾಡಿದಾರೆ ಇದ್ರೆ 1981ರೊಳಗೆ ಏನಪ್ಪಾ ಅಂತಲ್ರಿ ಇಲ್ಲಿ ಅಮೆರಿಕಾದ ಅಂತಲ್ರಿ ಲಾಸ್ ಏಂಜಲ್ ಒಳಗೆ ಏನಪ್ಪಾ ಅಂತಲ್ರಿ ಇದನ್ನ ಪತ್ತೆ ಹಚ್ಚಿದಾರೆ. ಹಾಗಾರಪ್ಪ ಅಂತಲ್ರಿ ಇದು ಏಡ್ಸ್ ಅಂತ ಯಾವಾಗ ನಾಮಕರಣ ಮಾಡಲಾಯ್ತಪ್ಪ ಅಂತ ಕೇಳಿದಾಗ 1900 ಏನಪ್ಪಾ ಅಂತಲ್ರಿ 1900 ಏನಪ್ಪಾ ಅಂದ್ರ 82 ಏನಪ್ಪಾ ಅಂತಲ್ಲ ಇದನ್ನೆಲ್ಲ ಘೋಷಣೆ ಮಾಡಿದಾರಿ. ಯಾವಾಗ ಇದ್ರಿ 1982 ಅಂತ ಘೋಷಣೆ ಮಾಡಿದಾರಿ. ನಂತರ ಇದರ ವೈರಸ್ ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ HIV ಅಂತ ಬರ್ತದ್ರಿ. ಯಾವ್ದಿದ್ರಿ HIV ಇದರ ವೈರಸ್ ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ HIV ಅಂತ ಹೇಳಿ ಇದರ ವೈರಸ್ ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ HIV ಅಂತ ಹೇಳ್ತೀವಿ. ಈ HIV ವೈರಸ್ ಅಂತ ಯಾವಾಗ ಪತ್ತೆ ಹಚ್ಚಿದ್ರಪ್ಪ ಅಂತ ಕೇಳಿದಾಗ ಅಂತಲ್ರಿ 1983 ಅಂತ ಗೊತ್ತಿರಬೇಕಾಗತ್ತೆ. ಯಾವಾಗ ಇದ್ರಿ 1983 ಏನಪ್ಪಾ ಅಂತಲ್ಲ ಇದು HIV ವೈರಸ್ ಅಂತ ಹೇಳಪ್ಪ ಅಂತಲ್ರಿ HIV ವೈರಸ್ ಅಂತ ಹೇಳಪ್ಪ ಅಂತಲ್ರಿ ಇದನ್ನ ಪತ್ತೆ ಹಚ್ಚಿದ್ರಿ. ಓಕೆ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಹಾಗಾರಪ್ಪ ಅಂತಲ್ರಿ ಇದನ್ನ 1981 ಅಂತಲ್ಲ ಲಾಸ್ ಏಂಜಲ್ ಏನಪ್ಪಾ ಅಂತಲ್ರಿ ಅಮೆರಿಕಾದ ಲಾಸ್ ಏಂಜಲ್ ಅಂತಲ್ಲ ಪತ್ತೆ ಹಚ್ಚಿದರಿ. ಇದು 1982 ಅಂತಲ್ರಿ ಇದನ್ನ ನಾಮಕರಣ ಮಾಡಿದ್ರು. ಇದು ಏಡ್ಸ್ ಇದೆ ಅಂತಂದ್ರೆ ನಾಮಕರಣ ಮಾಡಿದಿರಿ. ಇದು ಯಾವ ವೈರಸ್ ಅಂತ ಕೇಳಿದಾಗ ಅಂತಲ್ರಿ ಇದನ್ನ 1983 ಅಂತಲ್ಲ HIV ವೈರಸ್ ಅಂತೇಳಿ. ಹಾಗಾದ್ರೆ HIV ವೈರಸ್ ಏನಪ್ಪಾ ಅಂದ್ರೆ ವಿಸ್ತೃತ ರೂಪ ಕೇಳ್ತಾ ಹೋಗ್ತಾನ್ರಿ. ಇವು HIV ವಿಸ್ತೃತ ರೂಪ ಏನಪ್ಪಾ ಅಂತ ಕೇಳಿದಾಗ ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಅಂತ ಹೇಳಿ. ಯಾವ್ದ್ರಿ ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಅಂತಂದ್ರಪ್ಪ ಅಂತಂದ್ರೆ ಇದು ಏಡ್ಸಿನ ಒಂದು ವೈರಸ್ ಆಗಿರ್ತದ್ರಿ ಇದು ರೀ. ಹಾಗಾರಪ್ಪ ಅಂತಲ್ರಿ ಇಲ್ಲಿ ಭಾರತದೊಳಗೆ ಏನಪ್ಪಾ ಅಂತಲ್ರಿ ಮೊಟ್ಟ ಮೊದಲ ಬಾರಿಗೆ ಏನಪ್ಪಾ ಅಂತ ಯಾವ ವರ್ಷದಲ್ಲಿ ಏನಪ್ಪಾ ಅಂದ್ರೆ ಭಾರತದಲ್ಲಿ ಏಡ್ಸ್ ಅನ್ನುವಂತ ಏನಪ್ಪಾ ಅಂದ್ರೆ ಜಾರಿಗೆ ಬಂತ ಕೇಳ್ತಾ ಹೋಗ್ತಾನ್ರಿ. ಹಾಗಪ್ಪ ಅಂತಲ್ರಿ ಇದು ಏಡ್ಸ್ ಅನ್ನುವಂತದಪ್ಪ ಅಂತಲ್ರಿ 1986 ಏನಪ್ಪಾ ಅಂತಲ್ರಿ ಭಾರತದಲ್ಲಿಪ್ಪ ಅಂತಲ್ರಿ ಇದು ಜಾರಿಗೆ ಬರ್ತಾವೆ. ಭಾರತದೊಳಗೇನಪ್ಪಾ ಅಂತಲ್ರಿ ಪ್ರವೇಶ ಮಾಡ್ತದ್ರಿ. ಏಡ್ಸ್ ಅನ್ನುವಂತ ಒಂದು ಮಹಾಮಾರಿಯ ರೋಗ ಅಂತ ಕರೀತಾರ್ರಿ. ಹಾಗಪ್ಪ ಅಂದ್ರೆ ಎಂತಲ ಒಂದು ಹಿರಿಯರ ಒಂದು ಶಾಸ್ತ್ರ ಮಾಡಿದಾರ್ರಿ 1 ಮಿನಿಟ್ ಕಾ ಮಜಾ ಜಿಂದಗಿ ಭರ್ ಸಜಾ ಅಂತ ಹೇಳಿ. ಓಕೆ ಹಾಗಾರಪ್ಪ ಅಂತಲ್ರಿ ಮುಖ್ಯವಾಗಿ ಏನಪ್ಪಾ ಅಂತಲ್ಲ ನಮಗೆ ಅಂತಲ್ರಿ ಇದು ಭಾರತವಾಗಿನಪ್ಪಾ ಅಂತಲ್ರಿ ಎಲ್ಲಿ ಯಾವ ರಾಜ್ಯದಲ್ಲಿ ಪ್ರವೇಶ ಮಾಡ್ತಂತ ಕೇಳ್ತಾ ಹೋಗ್ತಾನ್ರಿ. ಹಾಗಾರಪ್ಪ ಅಂತಲ್ರಿ ಇದು ತಮಿಳುನಾಡು ಏನಪ್ಪಾ ಅಂದ್ರೆ ಅಂತಲ್ಲ ಮೊಟ್ಟ ಮೊದಲ ಬಾರಿಗೆ ಅಂತಲ್ಲ ತಮಿಳುನಾಡು ಏನಪ್ಪಾ ಅಂತಲ್ರಿ ಇದು ಏಡ್ಸ್ ಅನ್ನುವಂತಾರಪ್ಪ ಅಂತಲ್ಲ ಪ್ರವೇಶ ಮಾಡ್ತಂತ ಗೊತ್ತಿರ್ಬೇಕಾಗತ್ತೆ. ಹಾಗಾರಪ್ಪ ಅಂತಲ್ರಿ ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಲ್ಲ ಎಲ್ಲೆಲ್ಲಿ ಬಂತು ಅಂತ ಗೊತ್ತಾಯ್ತು. ನಂತರ ಏನಪ್ಪಾ ಅಂತಲ್ರಿ ನಂತರ ಏನಪ್ಪಾ ಅಂದ್ರೆ ಗೊತ್ತಿರ್ಬೇಕಾಗತ್ತೆ ನಿಮಗೆ ಇಲ್ಲಿ ಏಡ್ಸ್ಗಾಗಿ ಅಂತಪ್ಪ ಅಂತಲ್ಲ ಭಾರತ ಸರ್ಕಾರ ಅಂತಲ್ಲ ತೆಗೆದುಕೊಂಡಂತಲ್ಲ ಕ್ರಮಗಳು ಅಂತ ಗೊತ್ತಿರಬೇಕಾಗತ್ತೆ. ಹಾಗಪ್ಪ ಅಂತಲ್ರಿ ಈ ಭಾರತ ಸರ್ಕಾರ ಏನಪ್ಪಾ ಅಂತಲ್ಲ ನಮಗೆ ಅಂತಲ್ರಿ ಒಂದು ಸಂಸ್ಥೆ ಓಪನ್ ಮಾಡ್ತಾರ್ರಿ. ಏನಿದ್ರಿ ಒಂದು ಸಂಸ್ಥೆ ಏನಪ್ಪಾ ಅಂತಲ್ಲ ಓಪನ್ ಮಾಡ್ತಾರ್ರಿ. ಯಾವ ಸಂಸ್ಥೆ ಏನಪ್ಪಾ ಅಂತ ಕೇಳಿದಾಗ ಅಂತಲ್ರಿ ನ್ಯಾಕೋ ಅಂತಂತೇಳಿ. ಏನಿದ್ರಿ ನ್ಯಾಕೋ ಅನ್ನುವಂತ ಸಂಸ್ಥೆ ಏನಪ್ಪಾ ಅಂತಲ್ಲ ಭಾರತದಲ್ಲಿ ಏನಪ್ಪಾ ಅಂತಲ್ಲ ಮೊಟ್ಟ ಮೊದಲ ಬಾರಿಗೆ ಏನಪ್ಪಾ ಅಂತಲ್ರಿ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏನಪ್ಪಾ ಅಂತಲ್ರಿ ಈ ನ್ಯಾಕೋ ಅನ್ನುವಂತ ಸಂಸ್ಥೆ ಏನಪ್ಪಾ ಅಂದ್ರೆ ಪ್ರಾರಂಭಿಸ್ತಾರ್ರಿ ಅದನ್ರಿ.
ಹಾಗಪ್ಪ ಅಂತಲ್ರಿ ಈ ನ್ಯಾಕೋ ಸಂಸ್ಥೆ ಏನಪ್ಪಾ ಅಂದ್ರೆ ಯಾವ ವರ್ಷದಲ್ಲಿ ಅಂತಲ್ಲ ಜಾರಿಗೆ ಬಂತು ಅಂತ ಕೇಳ್ತಾನ್ರಿ. ಇಸ್ವಿ ಕೂಡ ಕೇಳ್ತಾ ಹೋಗ್ತಾನ್ರಿ ಮಗ. ಹಾಗಪ್ಪ ಅಂದ್ರೆ ನ್ಯಾಕೋ ಅನ್ನುವಂತದಪ್ಪ ಅಂತಲ್ರಿ ಇದು 1992 ಏನಪ್ಪಾ ಅಂತಲ್ರಿ ಇದು ಏನಪ್ಪಾ ಅಂತ ಒಂದು ನ್ಯಾಕೋ ಅನ್ನುವಂತ ಸಂಸ್ಥೆ ಏನಪ್ಪಾ ಅಂದ್ರೆ ಸ್ಥಾಪಿಸಿದ್ರಿ. ಹಾಗಾದ್ರೆ ನ್ಯಾಕೋ ಸಂಸ್ಥೆ ನ್ಯಾಕೋ ಅನ್ನುವಂತಪ್ಪ ಅಂತಲ್ರಿ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳ್ತಾನ್ರ ಮಗ. ನ್ಯಾಕೋ ಏನಪ್ಪಾ ಅಂತಲ್ರಿ ನಮಗೆ ಅಂತಲ್ರಿ ಇದರ ನ್ಯಾಕೋ ಅಂತಲ್ಲ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳ್ತಾನ್ರಿ. ಏನಿದ್ರಿ ಕೇಂದ್ರ ಕಚೇರಿ ಅಂತಂದ್ರಿ ಯಾವ್ದಿದ್ರಿ ಕಚೇರಿ ಅಂತಂದ್ರಿ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳ್ತಾನ್ರಿ ಮಗ. ಹಾಗಾರಪ್ಪ ಅಂತಂದ್ರೆ ಇದು ನಮ್ಮ ರಾಷ್ಟ್ರದ ರಾಜಧಾನಿ ಆದಂತಹ ದೆಹಲಿಯಲ್ಲಿದೆ ಅಂತ ಗೊತ್ತಿರ್ಬೇಕಾಗತ್ತ. ದೆಹಲಿಯಲ್ಲಿ ಏನಪ್ಪಾ ಅಂತಂದ್ರೆ ಇದೆ ಅಂತ ಗೊತ್ತಿರ್ಬೇಕಾಗತ್ತೆ. ಹಾಗಾರಪ್ಪ ಅಂತಲ್ರಿ ಈ ನ್ಯಾಕೋ ಅನ್ನುವಂತ ಸಂಸ್ಥೆ ನಮಗ ಯಾವ ವರ್ಷದಲ್ಲಿ ಸ್ಥಾಪನೆ ಆಯ್ತು ಅಂತ ಕೇಳ್ತಾನ್ರಿ 1992 ಅಂತ ಗೊತ್ತಿರ್ಬೇಕಾಗತ್ತ. ಹಾಗಾರ ಈ ನ್ಯಾಕೋ ಅನ್ನುವಂತ ಸಂಸ್ಥೆ ಏನಪ್ಪಾ ಅಂತಲ್ಲ ವಿಸ್ತೃತ ರೂಪ ಕೇಳ್ತಾ ಹೋಗ್ತಾನ್ರ ಮಗ. ನ್ಯಾಕೋ ಅಂತಲ್ಲ ವಿಸ್ತೃತ ರೂಪ ಕೇಳ್ತಾ ಹೋಗ್ತಾನ್ರಿ ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್ ಅಂತ ಹೇಳಿ. ಏನಿದ್ರಿ ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್ ಅನ್ನುವಂತ ಸಂಸ್ಥೆ ಇದ್ದವ್ರಿ. ಸಾಕಷ್ಟು ಬಾರಿ ಫುಲ್ ಫಾರ್ಮ್ ಕೇಳ್ದಾನ್ರಿ. ಏನಪ್ಪಾ ಅಂದ್ರೆ ಕೇಳ್ರಿ ಇದ್ರ ಮತ್ತೊಂದು ಕ್ವಶನ್ ಕೇಳ್ರಿ ನ್ಯಾಕೋ ಇದು ಒಂದು ಅಂತ ಕೇಳ್ರಿ. ಇದು ಒಂದು ಎಂತಲ್ಲ ಏಡ್ಸ್ ಗೆ ಸಂಬಂಧಿಸಿದಂತ ಒಂದು ಸಂಸ್ಥೆ ಅಂತ ಗೊತ್ತಿರ್ಬೇಕಾಗತ್ತ. ನ್ಯಾಕೋದ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳ್ರಿ. ಏನಪ್ಪಾ ಅಂದ್ರೆ ದೆಹಲಿಯಲ್ಲಿದೆ ಅಂತ ಗೊತ್ತಿರ್ಬೇಕಾಗತ್ತ. ನೆಕ್ಸ್ಟ್ ನ್ಯಾಕೋದ ವಿಸ್ತೃತ ರೂಪ ಕೇಳ್ರಿ ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್ ಅಂತ ಹೇಳಿ. ಇದು ಕೇಂದ್ರ ಕಚೇರಿ ಇದು ಅಂತ ಸ್ಥಾಪನೆ ಆಗಿದೆ ಯಾವಾಗ ಅಂತ ಕೇಳ್ತಾನ್ರಿ 1992 ಅಂತ ಗೊತ್ತಿರ್ಬೇಕಾಗತ್ತೆ. ಹಾಗಾದ್ರೆ ಎರಡನೇ ಸಂಸ್ಥೆ ಯಾವ್ದಂತ ಕೇಳ್ತಾನ್ರಿ ಮಗ. ಯಾವ್ದ್ರಿ ಎರಡನೇ ಸಂಸ್ಥೆ ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ ನಾರಿ ಅನ್ನುವಂತ ಸಂಸ್ಥೆ ಸ್ಥಾಪನೆ ಮಾಡ್ತಾರೆ ಇವರು. ಯಾವ್ದ್ರಿ ನಾರಿ ಅಂತಂದೇರಿ ಯಾವ್ದು ನಾರಿ ಅನ್ನುವಂತ ಸಂಸ್ಥೆ ಅಂತ ಸ್ಥಾಪನೆ ಮಾಡ್ತಾರೆ ಇದನ್ನ. ಹಾಗಾರಪ್ಪ ಅಂತಲ್ರಿ ಈ ನಾರಿ ಅನ್ನುವಂತ ಅಂತಲ್ರಿ ನಮಗ ಇದು ಯಾವ ವರ್ಷದಲ್ಲಿ ಸ್ಥಾಪನೆ ಆಯ್ತು ಅಂತ ಕೇಳ್ತಾನ್ರಿ. ವೆರಿ ವೆರಿ ಇಂಪಾರ್ಟೆಂಟ್ ರೀ. ಇದು ನಾರಿ ಅನ್ನುವಂತ ಸ್ಥಾಪನೆ ಆಗಿದೆ ಅಂತಲ್ರಿ ಇದು 1992 ಅಂತಲ್ರಿ ಇದು ಕೂಡ ಎಂತಲ್ಲ ಸಂಸ್ಥೆ ಸ್ಥಾಪನೆ ಆಗತ್ರಿ ಇವ್ರಿ. ಹಾಗಾರಪ್ಪ ಅಂತಲ್ರಿ ಈ ಇದರದ ಎಂತಪ್ಪ ಅಂತಲ್ಲ ನಾರಿದ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳ್ತಾನ್ರಿ. ಯಾವ್ದಿದ್ರಿ ಕೇಂದ್ರ ಕಚೇರಿ ಅಂತ ಗೊತ್ತಿರ್ಬೇಕಾಗತ್ರಿ. ಯಾವ್ದಿದ್ರಿ ಕೇಂದ್ರ ಕಚೇರಿ ಅಂತಂತೇಳಿ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳ್ತಾರ ಮಗ. ನಾಳಿದ ಕೇಂದ್ರ ಕಚೇರಿ ಎಲ್ಲಿದೆಪ್ಪ ಅಂತ ಕೇಳಿದಾಗ ಅಂತಲ್ರಿ ಮಹಾರಾಷ್ಟ್ರದ ಪುಣೆ ಅಂತ ಗೊತ್ತಿರ್ಬೇಕಾಗತ್ರಿ. ಮಹಾರಾಷ್ಟ್ರದ ಪುಣೆ ಅಂತಂದ್ರಪ್ಪ ಅಂತಲ್ರಿ ಪುಣೆ ಅನ್ನುವಂಥದ್ರಲ್ಲಿ ಕಂಡು ಬರ್ತಂತ ಗೊತ್ತಿರ್ಬೇಕಾಗತ್ತೆ. ಹಾಗಾರಪ್ಪ ಅಂತಲ್ರಿ ಈ ನಾರಿದ ಅಂತಲ್ಲ ವಿಸ್ತೃತ ರೂಪ ಕೇಳ್ತಾ ಹೋಗ್ತಾ ನಮಗೆ. ಏನ ವಿಸ್ತೃತ ರೂಪ ಮೇಲೆ ಅಂತಲ್ಲ ಒಂದಿಲ್ಲ ಒಂದು ಕ್ವಶನ್ ಇರ್ತದೆ. ಓಕೆ ಹಾಗಾರಪ್ಪ ಅಂತಲ್ರಿ ನಾರಿ ಏನಪ್ಪಾ ಅಂತಲ್ರಿ ನ್ಯಾಷನಲ್ ಏಡ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿ. ಏನಿದ್ರಿ ಏಡ್ಸ್ ಏನಪ್ಪಾ ಅಂತಲ್ರಿ ರಿಸರ್ಚ್ ಮಾಡುವಂತ ಇನ್ಸ್ಟಿಟ್ಯೂಟ್ ಎಲ್ಲಿದೆಪ್ಪ ಅಂತ ಕೇಳಿದಾಗ ಅಂತಲ್ರಿ ಮಹಾರಾಷ್ಟ್ರದ ಏನಪ್ಪಾ ಅಂದ್ರೆ ಪುಣೆ ಅಂತಂತೇಳಿ. ಹಾಗಪ್ಪ ಅಂದ್ರೆ ಇಲ್ಲಿ ಒಂದು ಕ್ವಶನ್ ಆಗತ್ರಿ PSI ಕ್ವಶನ್ ಕೂಡ ಆಗಿದೆ ಅಂತ ಗೊತ್ತಿರಬೇಕಾಗತ್ತೆ. ಯಾವ್ದಪ್ಪ ಅಂತ ಕೇಳಿದಾಗ ಮಹಾರಾಷ್ಟ್ರದ ಪುಣೆ ಅಂತರಿ. ಪುಣೆಯಲ್ಲಿ ಒಂದು ಪಿಂಪ್ರಿ ಅಂತ ಒಂದು ಸ್ಥಳ ಬರ್ತದ್ರಿ. ಯಾವ್ದಿದ್ರಿ ಮಹಾರಾಷ್ಟ್ರದ ಪಿಂಪ್ರಿ ಅಂತ ಹೇಳಿ. ಈ ಪಿಂಪ್ರಿ ಅನ್ನುವಂತ ಸ್ಥಳ ಏನಪ್ಪಾ ಅಂತಂದ್ರೆ ಭಾರತದಲ್ಲಿ ಏನಪ್ಪಾ ಅಂದ್ರೆ ಶೀಟ್ ಪೆನ್ಸಿಲ್ ತಯಾರಿಸುವಂತ ಘಟಕ ಇದೆ ಅಂತ ಗೊತ್ತಿರ್ಬೇಕಾಗತ್ತೆ. ಭಾರತದಲ್ಲಿ ಪೆನ್ಸಿಲ್ ತಯಾರಿಸುವಂತ ಒಂದು ಘಟಕ ಇದೆ ಅಂತ ಗೊತ್ತಿರ್ಬೇಕಾಗತ್ತೆ. ಹಾಗಾರಪ್ಪ ಅಂತಂದ್ರಿ ಈಗ ನ್ಯಾಷನಲ್ ಏಡ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಗೊತ್ತಿರ್ಬೇಕಾಗತ್ತೆ. ಕೇಂದ್ರ ಕಚೇರಿ ಇದೆಯಪ್ಪ ಅಂತ ಕೇಳಿದ ಮಹಾರಾಷ್ಟ್ರದ ಪುಣೆ ಅಂತ ಹೇಳಿ. ಹಾಗಪ್ಪ ಅಂದ್ರ ನ್ಯಾಕೋದ ಕೇಂದ್ರ ಕಚೇರಿ ಇದೆಯಪ್ಪ ಅಂತ ಕೇಳಿದಾಗ ಅಂತಲ್ಲ ದೆಹಲಿ ಅಂತ ಗೊತ್ತಿರ್ಬೇಕಾಗತ್ತೆ. ಹಾಗಾರಪ್ಪ ಅಂತಲ್ರಿ ನಮ್ಮ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ನಮಗೆ ಇಲ್ಲಿ ಗೊತ್ತಿರ್ಬೇಕಾಗತ್ತೆ. ಹಾಗಪ್ಪ ಅಂದ್ರ ನಮಗೆ ನೆಕ್ಸ್ಟ್ ಏನಪ್ಪಾ ಅಂತಲ್ರಿ ಇಲ್ಲಿ ಭಾರತದಲ್ಲಿ ಏನಪ್ಪಾ ಅಂತಲ್ರಿ ಒಂದು ಜಾಗರಣೆಗೆ ಮಾಡ್ಲಿಕ್ಕೆ ಏನಪ್ಪಾ ಅಂತಲ್ರಿ 1997 ಅಂತಲ್ರಿ 1997 ಅಂತಲ್ರಿ ಭಾರತ ಸರ್ಕಾರ ಏನ್ ಮಾಡ್ತಪ್ಪ ಅಂತ ಕೇಳಿದಾಗ ಏಡ್ಸ್ ಜಾಗರಣೆಗಾಗಿ ಅಂತಪ್ಪ ಅಂತಲ್ರಿ ಒಂದು ವಿಶೇಷವಾದಂತಹ ಒಂದು ರೈಲು ಬಿಡುಗಡೆ ಮಾಡಿದಂತ ಗೊತ್ತಿರ್ಬೇಕಾಗತ್ತೆ. ಇದನ್ರಿ ಏನ್ ರೈಲು ಬಿಡುಗಡೆ ಮಾಡಿದ್ರಪ್ಪ ಅಂತ ಕೇಳಿದಾಗ ಅಂತಲ್ರಿ ಮುಖ್ಯವಾಗಿ ಏನಪ್ಪಾ ಅಂತಲ್ರಿ ರೆಡ್ ರಿಬ್ಬನ್ ಎಕ್ಸ್ಪ್ರೆಸ್ ಅಂತ ಹೇಳಿ. ವೆರಿ ವೆರಿ ಇಂಪಾರ್ಟೆಂಟ್ ರೀ. ಯಾವ್ದಿದ್ರಿ ರೆಡ್ ರಿಬ್ಬನ್ ಎಕ್ಸ್ಪ್ರೆಸ್ ಅಂತ ಹೇಳಿ. ರೆಡ್ ರಿಬ್ಬನ್ ಎಕ್ಸ್ಪ್ರೆಸ್ ಅಂತ ಹೇಳಪ್ಪ ಅಂತಲ್ರಿ ರೆಡ್ ರಿಬ್ಬನ್ ಅಂತ ಹೇಳಿ. ಯಾವ್ದಿದ್ರಿ ರಿಬ್ಬನ್ ಅಂತ ಎಕ್ಸ್ಪ್ರೆಸ್ ಅನ್ನುವಂತ ರೈಲನ್ನು ಬಿಡುಗಡೆ ಮಾಡಿದ್ರಿ. ಇದು ಯಾವ್ದಕ್ಕೆ ಸರ್ ರೆಡ್ ರಿಬ್ಬನ್ ಎಕ್ಸ್ಪ್ರೆಸ್ ಇದು ಯಾವ್ದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದಾಗ ಅಂತಲ್ರಿ ಇದು ಎಂತಲ್ಲ ಏಡ್ಸಕ್ಕೆ ಸಂಬಂಧಿಸಿದೆ ಅಂತ ಗೊತ್ತಿರ್ಬೇಕಾಗತ್ತೆ. ಹಾಗಾರಪ್ಪ ಅಂತಲ್ರಿ ವಿಶ್ವ ಏಡ್ಸ್ ದಿನ ಅಂತ ಯಾವಾಗ ಆಚರಣೆ ಮಾಡ್ತಾರಪ್ಪ ಅಂತ ಕೇಳಿದಾಗ ಅಂತಲ್ರಿ ಡಿಸೆಂಬರ್ 1ನೇ ತಾರೀಕಿಗೆ ಅಂತಲ್ಲ ಪ್ರತಿ ವರ್ಷ ಏನಪ್ಪಾ ಅಂತಲ್ಲ ವಿಶ್ವ ಏಡ್ಸ್ ದಿನ ಅಂತ ಆಚರಣೆ ಮಾಡ್ತಾ ಇದ್ದನ್ರಿ. ಹಾಗಾರಪ್ಪ ಅಂತಲ್ರಿ ಮುಖ್ಯವಾಗಿ ಏನಪ್ಪಾ ಅಂತಲ್ರಿ ನಮಗ ಇಲ್ಲಿ ಮುಖ್ಯವಾಗಿ ಅಂತಲ್ಲ ಇನ್ನೂ ಗೊತ್ತಿರ್ಬೇಕಾಗತ್ತ ಲೈಂಗಿಕ ಎಂತಪ್ಪಾ ಅಂದ್ರ ಹರಡುವಂತ ವಿಧಾನಗಳು ಒಂದಂತ ಹೇಳಿ. ಏನಿದ್ರಿ ಲೈಂಗಿಕ ಹರಡುವ ವಿಧಾನಗಳು ಒಂದಂತ ಹೇಳಿ. ಯಾವ್ಯಾವ್ದ್ರ ಮೂಲಕ ಏನಪ್ಪಾ ಅಂದ್ರೆ ನಮಗೆ ಅಂತಲ್ರಿ ಇದು HIV ಅನ್ನುವಂತ ಪ್ರವೇಶ ಮಾಡ್ತಾ ಅಂತ ಗೊತ್ತಿರ್ಬೇಕಾಗತ್ತೆ. ಇದನ್ನೆಲ್ಲಾ ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಳ್ಳಿನಪ್ಪ ಅಂತಲ್ಲ ನಿಮ್ಮ ಸ್ನೇಹಿತರಿಗೆ ಕೂಡ ಅಂತಲ್ಲ ಶೇರ್ ಮಾಡಿ. ನಿಮ್ಗೆ ಏನಪ್ಪಾ ಅಂತಲ್ಲ ನನ್ನ ಕ್ಲಾಸ್ ಅಂತಲ್ಲ ಇಷ್ಟವಾದಲ್ಲಿ ಅಂತಲ್ಲ
ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಎಂತಲ ಸ್ನೇಹಿತರಿಗೆ ಎಂತಲ ಶೇರ್ ಮಾಡಿ ಅವರು ಕೂಡ ಏನಿಲ್ಲ ಸದುಪಯೋಗ ಪಡೆದುಕೊಳ್ಳಿ ಅಂತ ಹೇಳಿ. ಓಕೆ, ಹಾಗಪ್ಪ ಅಂತಲ್ರಿ ಮುಖ್ಯವಾಗಿ ಏನಪ್ಪಾ ಅಂತಲ್ರಿ ಇದನ್ನ ರೆಡ್ ರಿಬನ್ ಎಕ್ಸ್ಪ್ರೆಷನ್ ಅಂತ ಹೇಳಿ ಇದು ಯಾವ್ದಾದ್ರ ಮೂಲಕ ಹರಡ್ತಾದಪ್ಪ ಅಂತ ಕೇಳಿದಾಗ ಅಂತಲ್ರಿ ಏನಪ್ಪಾ ಅಂತಲ್ಲ ನಮಗೆ ಅಂತಲ್ಲ ಇಲ್ಲಿ ಇಂಜೆಕ್ಷನ್ ಮೂಲಕ ಅಂತ ಹೇಳ್ತೀವಿ. ಅಂದ್ರೆ ವ್ಯಾಕ್ಸಿನ್ ಮೂಲಕ ಅಂತ ಹೇಳಿ ವ್ಯಾಕ್ಸಿನ್ ಅಂತಲ್ಲ ಚುಚ್ಚು ಮದ್ದು ತೆಗೆದುಕೊಳ್ತೀವಲ್ರಿ ನಾವ್ರಿ ವ್ಯಾಕ್ಸಿನ್ ಮೂಲಕ ಅಂತ ಹೇಳಿ ಯಾವ್ದು ವ್ಯಾಕ್ಸಿನ್ ಅಂತ ಹೇಳ್ತೀವಿ. ವ್ಯಾಕ್ಸಿನ್ ಮೂಲಕ ಏನಪ್ಪಾ ಅಂತಲ್ರಿ ನನ್ನ ಹ್ಯಾಂಡ್ ರೈಟಿಂಗ್ ಸ್ವಲ್ಪ ಸರಿ ಇಲ್ಲ, ನೀವೇಂತ ಕ್ಷಮೆ ಇರ್ಲಿ. ಓಕೆ, ಎಸ್ ಹಾಗಪ್ಪ ಅಂತಂದ್ರೆ ವ್ಯಾಕ್ಸಿನ್ ಮೂಲಕ ಅಂತ ಹರಡ್ತಾವ ಅಂತ ಗೊತ್ತಿರ್ಬೇಕಾಗತ್ತೆ. ನಂತರ ಏನಪ್ಪಾ ಅಂದ್ರೆ ಅಂತಲ್ರಿ ನಾವೆಂತಲ್ಲ ಬ್ಲಡ್ ಡೊನೇಟ್ ಅಂತ ಹೇಳ್ತೀವ್ರಿ. ನಾವೇಂತ ರಕ್ತ ದಾನ ಮಾಡುವುದರ ಮೂಲಕ ಅಂತ ಹರಡ್ತಾವ್ರಿ. ಓಕೆ ಇದ್ರಿ ಏನಾಗ್ತದ್ರಿಪ್ಪ ರಕ್ತ ದಾನ ಮಾಡುವುದರ ಮೂಲಕ ಏನಪ್ಪಾ ಅಂತ ನಾವೆಂತಲ್ರಿ ಇದನ್ನ ಎಂತಲ್ಲ ಹರಡತಂತ ಗೊತ್ತಿರ್ಬೇಕಾಗತ್ತೆ. ಓಕೆ ರೀ ಹಾಗಪ್ಪ ನಮ್ ದಾನ ಅಂತಲ್ಲ ರಕ್ತ ತೆಗೆದುಕೊಂಡು ಏನಪ್ಪಾ ಅಂದ್ರೆ ನಾವು ಡೈರೆಕ್ಟ್ ಏನಪ್ಪಾ ಅಂತಲ್ಲ ಡೊನೇಟ್ ಮಾಡಕ್ ಆಗಲ್ಲ. ಅಲ್ಲಿ ಎಂತಲ್ಲ ಪರೀಕ್ಷೆ ಮಾಡ್ತಾರೆ ಏನಂತಲ್ಲ HIV ಇದೆಯೋ ಅಥವಾ ಎಂತಲ್ಲ ಹೆಪಟೈಟಿಸ್ ಎ ಇದೆಯೋ ಹೆಪಟೈಟಿಸ್ ಬಿ ಇದೆಯೋ ಅದ್ರ ಬಗ್ಗೆ ಅಂತಲ್ಲ ಸಂಪೂರ್ಣವಾದಂತ ರಿಸರ್ಚ್ ಮಾಡಿನಪ್ಪಾ ಅಂತಲ್ರಿ ಆ ರಕ್ತವನ್ನ ಎಂತಲಪ್ಪ ದಾನಿ ಮಾಡಿರ್ತಾರ್ರಿ. ಓಕೆ ಹಾಗಾರಪ್ಪ ಅಂತಲ್ರಿ ನಮಗೆ ಅಂತಲ್ರಿ ಯಾವ್ದ್ರ ಮೂಲಕ ರಕ್ತ ದಾನದ ಮೂಲಕ ಏನ್ರಿ ಇದು ರಕ್ತ ದಾನದ ಮೂಲಕ ಅಂತಲ್ಲ ದಾನ ರಕ್ತ ದಾನ ಮೂಲಕ ಬ್ಲಡ್ ಡೊನೇಟ್ ಅಂತ ಕರಿತೀವಿ ನಾವು. ಓಕೆ ನಂತರ ಏನಪ್ಪಾ ಅಂತಲ್ರಿ ಮುಖ್ಯವಾಗಿ ಏನಪ್ಪಾ ಅಂತ ನಮ್ಗೆ ಗೊತ್ತಿರ್ಬೇಕಾಗತ್ತ ರಕ್ತದ ಮೂಲಕ ಹರಡ್ತಂತ ಗೊತ್ತಿರ್ಬೇಕಾಗತ್ತ. ನೆಕ್ಸ್ಟ್ ಏನಪ್ಪಾ ಅಂತಲ್ಲ ನಾವ್ ಅಂತಲ್ರಿ ಬಹುಲೈಂಗಿಕ ಕ್ರಿಯೆ. ಬಹುಲೈಂಗಿಕ ಕ್ರಿಯೆ ಏನಪ್ಪಾ ಅಂತಲ್ಲ ಒಂದೇ ಎರಡು ಅಥವಾ ಅಂತಲ್ಲ ಎರಡಕ್ಕಿಂತ ಹೆಚ್ಚಿನಪ್ಪ ಅಂತ ನಾವ್ ಅಂತಲ್ರಿ ಜನರಿಗೂ ಅಂತಲ್ಲ ಲೈಂಗಿಕ ಕ್ರಿಯೆ ನಡೆಸುವುದಪ್ಪ ಅಂತಲ್ರಿ ಏಡ್ಸ್ ಏನಪ್ಪಾ ಅಂದ್ರೆ ಬಹುಲೈಂಗಿಕ ಅಂತ ಹೇಳಿ ಯಾವ್ದ್ರಿ ಬಹುಲೈಂಗಿಕ ಅಂತ ಹೇಳಿ ಬಹುಲೈಂಗಿಕ ಕ್ರಿಯೆದ ಮೂಲಕ ಏನಪ್ಪಾ ಅಂತಲ್ರಿ ಏಡ್ಸ್ ಅನ್ನುವಂತಪ್ಪ ಅಂದ್ರೆ ಅಂತ ರೋಗ ಹರಡತಂತ ಗೊತ್ತಿರ್ಬೇಕಾಗತ್ರಿ. ಹಾಗರಪ್ಪ ಅಂತಲ್ರಿ ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಯಾವ್ದ್ರ ಮೂಲಕ ಎಂತಪ್ಪ ಅಂತಲ್ಲ ಹರಡುದಿಲ್ಲ ಅಂತ ಗೊತ್ತಿರ್ಬೇಕ ಏನಪ್ಪಾ ಅಂತಲ್ರಿ. ನೆಕ್ಸ್ಟ್ ಏನಪ್ಪಾ ಅಂದ್ರ ಇನ್ನೊಂದ್ ಯಾವ್ದಪ್ಪ ಅಂತಲ್ರಿ ನಮಗೆ ಅಂತಲ್ರಿ ಗರ್ಭಿಣಿ ಮಹಿಳೆಯರಿಗಪ್ಪ ಅಂತಲ್ರಿ ಮಗುವಿನ ಮೂಲಕ ಏನಪ್ಪಾ ಅಂತ ಹರಡ್ತಾವ ಅಂತ ಗೊತ್ತಿರ್ಬೇಕಾಗತ್ತ. ಏನ್ರಿ ಇದ್ರಿ ಗರ್ಭಿಣಿ ಮಹಿಳೆಯರ ಮೂಲಕ ಏನಪ್ಪಾ ಅಂತಲ್ರಿ ನಾವು ಇದು ಮಗುಗೆ ಏನಪ್ಪಾ ಅಂತ ಹರಡತಂತ ಗೊತ್ತಿರ್ಬೇಕಾಗತ್ರಿ. ಏನ್ರಿ ಗೃಹಿಣಿ ಮಹಿಳೆ ಏನಪ್ಪಾ ಅಂತ ಗರ್ಭಿಣಿ ಅಂತಪ್ಪ ಅಂತಲ್ರಿ ಯಾರು ಇದ್ರಿ ಇದು ಗರ್ಭಿಣಿ ಮಹಿಳೆ ಅಂತ ಹೇಳಿ ಯಾವ್ದ್ರಿ ಗರ್ಭಿಣಿ ಮಹಿಳೆ ಮೂಲಕ ಏನಪ್ಪಾ ಅಂತ ಕೂಡ ಹರಡುತ್ತೆ. ಇದು ಏನ್ರಿ ಗರ್ಭಿಣಿ ಮಹಿಳೆಯರು ಕೂಡ ಅಂತ ಹೇಳ್ತೀರಿ. ಓಕೆ ಅದಕ್ಕೆ ಎಲ್ಲಪ್ಪ ಅಂದ್ರೆ ಹಾಸ್ಪಿಟಲ್ ಏನಪ್ಪಾ ಅಂದ್ರೆ ಫಸ್ಟ್ ಹೋದ್ಕೊ ಏನಪ್ಪಾ ಅಂತಲ್ಲ ನಮ್ಮ ಏನ್ ಮಾಡ್ತಾರಪ್ಪ ಅಂತ ಕೇಳಿದಾಗ HIV ಟೆಸ್ಟ್ ಮಾಡ್ತಾರ್ರಿ. ನೆಕ್ಸ್ಟ್ ಏನಪ್ಪಾ ಅಂತಲ್ರಿ ನಿಮಗೆ ಅಂತಲ್ರಿ T23 T24 ಏನಪ್ಪಾ ಅಂದ್ರೆ ಥೈರಾಯ್ಡ್ ಟೆಸ್ಟ್ ಮಾಡ್ತಾರ್ರಿ. ನೆಕ್ಸ್ಟ್ ಅಂದ್ರೆ ಹೆಪಟೈಟಿಸ್ A ಮತ್ತು B ಬಗ್ಗೆ ಅಂತಪ್ಪ ಅಂದ್ರೆ ಚೆಕ್ ಮಾಡ್ತಾರ್ರಿ ನಮಗ. ಓಕೆ ಇವೆಲ್ಲ ಅಂತ ಪರೀಕ್ಷೆ ಮಾಡಿದ ಮೂಲಕ ಏನಪ್ಪಾ ಅಂದ್ರೆ ನಮಗೆ ಅಂತಲ್ರಿ ಪರೀಕ್ಷೆ ಮಾಡ್ತಾರಂತ ಗೊತ್ತಿರ್ಬೇಕಾಗತ್ತೆ ಸರ್ಕಾರಿ ಹಾಸ್ಪಿಟಲ್ಗಳಲ್ಲಿ. ಓಕೆ ನೆಕ್ಸ್ಟ್ ಏನಪ್ಪಾ ಅಂತಲ್ಲ ನಮಗೆ ಅಂತಲ್ಲ ಗರ್ಭಿಣಿ ಮೂಲಕ ಏನಪ್ಪಾ ಅಂದ್ರೆ ನೋಡ್ರಿ ವ್ಯಾಕ್ಸಿನ್ಗಳ ಮೂಲಕ ವ್ಯಾಕ್ಸಿನ್ ಅಂದ್ರೆ ಏನಪ್ಪಾ ಅಂದ್ರೆ ಅಂತಲ್ಲ ಒಬ್ಬರಿಗೆ ಮಾಡಿದಂತ HIV ಪೇಷಂಟ್ಗೆ ಅಂತಲ್ಲ ಇಂಜೆಕ್ಷನ್ ಮಾಡಿದೆ ಏನಪ್ಪಾ ಅಂದ್ರೆ ಮತ್ತೊಬ್ಬರಿಗೆ ಅಂತಲ್ಲ ಅದೇ ಇಂಜೆಕ್ಷನ್ ಮಾಡಿದ್ರಿಂದ ಮಾಡೋದ್ರ ಮೂಲಕ ಏನಪ್ಪಾ ಅಂತಲ್ರಿ ಈ HIV ಅನ್ನೋದು ಹರಡತ್ತಂತ ಗೊತ್ತಿರ್ಬೇಕಾಗತ್ತೆ. ನಂತರ ಏನಪ್ಪಾ ಅಂತಲ್ರಿ ನಮ್ಗೆ ಅಂತಲ್ರಿ ರಕ್ತ ದಾನ ಮಾಡುವುದ್ರ ಮೂಲಕ ಏನಪ್ಪಾ ಅಂತಲ್ರಿ ಏನಪ್ಪಾ ಅಂತಲ್ಲ ಈಗ ನನಗೆ HIV ಇದೆ ನಾ HIV ಏನಪ್ಪಾ ಅಂತ ಮತ್ತೊಬ್ರಿಗೆ ಕೊಟ್ಟನಪ್ಪಾ ಅಂದ್ರ ಅವ್ರಿಗೆ ಕೂಡ ಏನಪ್ಪಾ ಅಂತಲ್ಲ ನಮ್ಗೆ ಅಂತಲ್ಲ ಏಡ್ಸ್ ಹರಡುವಂತ ಸಂಬಂಧಗಳು ಜಾಸ್ತಿ ಇರ್ತದ್ರಿ. ನಂತರ ಏನಪ್ಪಾ ಅಂತಲ್ರಿ ಏನ್ರಿ ಬಹುಲೈಂಗಿಕ ಏನಪ್ಪಾ ಅಂತಂದ್ರೆ ಜಾತಿ ಜನಗಳು ಏನಪ್ಪಾ ಅಂತಂದ್ರೆ ಸಂಭೋಗ ಮಾಡುವುದ್ರ ಮೂಲಕ ಏನಪ್ಪಾ ಅಂತಂದ್ರೆ ಇದು ಏಡ್ಸ್ ಅನ್ನುವಂತ ರೋಗ ಅಂತ ಹರಡತ್ತಂತ ಗೊತ್ತಿರ್ಬೇಕಾಗತ್ತೆ. ನಂತರ ಏನಪ್ಪಾ ಅಂತಲ್ರಿ ಏನಪ್ಪಾ ಅಂತಂದ್ರೆ ಗರ್ಭಿಣಿ ಮಹಿಳೆಯರಲ್ಲಿ ಏನಪ್ಪಾ ಅಂತಂದ್ರೆ HIV ವ್ಯಕ್ತಿ ಇದ್ದಪ್ಪ ಅಂತಲ್ರಿ ಅವ್ರೇನಪ್ಪಾ ಅಂತ ಲೈಂಗಿಕ ಕ್ರಿಯೆ ಮೂಲಕ ಏನಪ್ಪಾ ಅಂದ್ರ ಹರಡಿರ್ಬೋದು ಅಂತಪ್ಪ ಅಂತಲ್ರಿ ಅದನ್ನೇಂತಲ್ರಿ ಪರೀಕ್ಷೆ ಮಾಡ್ತಾರಂತ ಗೊತ್ತಿರ್ಬೇಕಾಗತ್ತೆ. ಹಾಗಪ್ಪ ಅಂತಲ್ರಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಯಾವ್ದ್ರ ಮೂಲಕ ಹರಡುವುದಿಲ್ಲ ಅಂತ ಕೇಳ್ತಾ ಹೋಗ್ತಾನ್ರಿ ನಮಗೆ ಅಂತಲ್ರಿ ನಾನಪ್ಪ ಅಂತಲ್ಲ ಚುಂಬುವುದರ ಮೂಲಕ ಅಂತೇಳಿ ಸಾಕಷ್ಟು ಬಾರಿ ಎಕ್ಸಾಮ್ ದಲ್ಲಿ ಕೇಳನ್ರಿ ಇವನ್ನೆಲ್ಲ ನೋಟ್ ಮಾಡ್ಕೊಳ್ಳಿ. ಓಕೆ ಇದು ಚಂದ್ರ ಚುಂಬುವುದರ ಮೂಲಕ ಅಂತ ಹೇಳಿ ಯಾವ್ದಿದ್ರಿ ಚುಂಬುವುದರ ಮೂಲಕ ಅಂತ ಹೇಳಿ. ನೆಕ್ಸ್ಟ್ ಅಪ್ಪ ಅಂತಲ್ರಿ ಏನ್ರಿ ಸ್ನಾನ ಏನಪ್ಪಾ HIV ಪೇಷಂಟ್ ಇದ್ದಂತ ವ್ಯಕ್ತಿ ಅಂತಲ್ಲ ಸ್ನಾನ ಮಾಡಿದ ಬಾತ್ರೂಮ್ ಮೂಲಕ ರೀ. ನೆಕ್ಸ್ಟ್ ಇದೇ ಸ್ನಾನ ಅಂತಲ್ಲ HIV ಇದ್ದಂತ ವ್ಯಕ್ತಿ ಅಂತಲ್ಲ ಪ್ಲೇಟ್ ನಲ್ಲಿ ಊಟ ಮಾಡಿದ್ರು ಕೂಡ ಸಹ ಏನಪ್ಪಾ ಅಂತಲ್ರಿ HIV ಹರಡುವುದಿಲ್ಲ ಅಂತ ಗೊತ್ತಿರ್ಬೇಕಾಗತ್ತ. ಅವನ ಬಟ್ಟೆ ಉಡುವುದರಿಂದ ಕೂಡ ಅಂತಲ್ರಿ HIV ಹರಡುವುದಿಲ್ಲ ಅಂತ ಗೊತ್ತಿರ್ಬೇಕಾಗತ್ತೆ. ಹಾಗಪ್ಪ ಅಂತಲ್ರಿ ನಮಗೆ ಅಂತಲ್ಲ ಇದು ನಾವು ಏನಪ್ಪಾ ಅಂದ್ರ ಯಾವ್ಯಾವ ಟೆಸ್ಟ್ ಮಾಡ್ತೀವಪ್ಪ ಅಂತ ಕೇಳಿದಾಗ ಅಂತಲ್ರಿ ನಮ್ಗೆ ಅಂತಲ್ರಿ ಎಲಿಶಾ ಟೆಸ್ಟ್ ಅಂತ ಮಾಡ್ತೀವ್ರಿ. ಓಕೆ ರೀ ಯಾವ ಟೆಸ್ಟ್ ಇದ್ರಿ ಎಲಿಶಾ ಟೆಸ್ಟ್ ಅಂತ ಮಾಡ್ತೀವ್ರಿ, PCR ಟೆಸ್ಟ್ ಅಂತ ಮಾಡ್ತೀವ್ರಿ, PC ಟೆಸ್ಟ್ ಅಂತ ಮಾಡ್ತೀವ್ರಿ ನಾವ್ರಿ. ಓಕೆ ಇದೆಲ್ಲ ಅಂತಲ್ಲ ಸವಿಸ್ತಾರವಾಗಿ ಅಂತ ತಿಳ್ಕೊಂಡ್ ಹೋಗ್ತಾ ಇರ್ಬೇಕಾಗತ್ತೆ. ಓಕೆ ಹಾಗಪ್ಪ ಅಂತಲ್ರಿ ನಮಗೇನಪ್ಪಾ ಅಂತಲ್ಲ ಲೈಂಗಿಕ ಕ್ರಿಯೆದಿಂದ ಏನಪ್ಪಾ ಅಂತಲ್ಲ ಉಂಟಾಗುವಂತ ರೋಗಗಳು ಅಂತ ಹೇಳಿ. ಓಕೆ ರೀ ವೆರಿ ವೆರಿ ಇಂಪಾರ್ಟೆಂಟ್ ರೋಗಗಳ ಮೇಲೆ ಅಂತ ಕ್ವಶನ್ ಕೇಳ್ತಾ ಹೋಗ್ತಾನ್ರಿ. ಓಕೆ ಇದ್ರಿ ಯಾವ್ದಿದ್ರೆ ಲೈಂಗಿಕ ಕ್ರಿಯೆಯಿಂದ ಏನಿದ್ರಿ
ಲೈಂಗಿಕ ಕ್ರಿಯೆಯಿಂದ ಏನಪ್ಪಾ ಅಂತಲ್ರಿ, ಲೈಂಗಿಕ ಕ್ರಿಯೆಯಿಂದ ಏನಪ್ಪಾ ಅಂತಲ್ಲ ಬರುವಂತ ರೋಗಗಳು ಅಂತ ಹೇಳಿ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ರೀ. ಯಾಕಂತಲ್ಲ ಲೈಂಗಿಕ ಕ್ರಿಯೆಯಿಂದ ಬರುವಂತ ರೋಗಗಳು ಎಷ್ಟಪ್ಪ ಅಂತ ಕೇಳಿದಾಗ ಅಂತಲ್ರಿ 3 ರೋಗಗಳು ಬರ್ತಾವಂತದ್ದು ಗೊತ್ತಿರ್ಬೇಕಾಗತ್ತೆ. ಓಕೆ ಇದ್ರಿ 3 ರೋಗಗಳು ಯಾವಪ್ಪ ಅಂತ ಕೇಳಿದಾಗ ಅಂತಲ್ರಿ ನಮಗ ಒಂದೇದ ಗೊತ್ತಿರ್ಬೇಕಾಗತ್ತೆ. ಯಾವ್ದಪ್ಪ ಅಂತ ಕೇಳಿದಾಗ HIV ರೋಗ ಅಂತ ಹೇಳಿ. ಯಾವ್ದಿದ್ರಿ HIV ಅಂತ ಗೊತ್ತಿರ್ಬೇಕಾಗತ್ತೆ. ಯಾವ್ದಿದ್ರಿ HIV ಅಂತ ಹೇಳಿ, ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಅಂತ ಹೇಳಿ. ಓಕೆ, ನಂತರ ಯಾವಪ್ಪ ಅಂತ ಕೇಳಿದಾಗ ಅಂತಲ್ಲ ಸಿಪ್ಲೆಕ್ಸ್ ಅಂತ ಹೇಳಿ. ಯಾವ್ದಿದ್ರಿ ಸಿಪ್ಲೆಕ್ಸ್ ಅಂತ ಹೇಳಿ, ಸಿಪ್ಲೆಕ್ಸ್ ಯಾಕಾದ್ರೆ ಸಿಪ್ಲೆಕ್ಸ್ ಅಂತ ಹೇಳಿ. ನಂತರ ಯಾವಪ್ಪ ಅಂತ ಕೇಳಿದಾಗ ಗುನೇರಿಯಾ ಅಂತ ಹೇಳಿ. ಯಾವ್ದಿದ್ರಿ ಗುನೇರಿಯಾ ಅಂತ ಹೇಳಿ. ಗುನೇರಿಯಾ 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 ಅನ್ನುವಂತ ರೋಗ ಏನಪ್ಪಾ ಅಂತಂದ್ರೆ ಸಿಪ್ಲೆ ಅಂತಲೇ HIV ಅಂತಾರಿ, ಸಿಪ್ಲೆಕ್ಸ್ ಅಂತಾರಿ, ಗುನೇರಿಯಾ ಅಂತ ಹೇಳಿ. ಹಾಗಾರಪ್ಪ ಅಂತಲ್ರಿ ಇದರಲ್ಲೇ ಮತ್ತೆ ಅಂತಲ್ಲ ಡೆಪ್ತ್ ಆಗಿ ಕೇಳ್ತಾ ಹೋಗ್ತಾನ್ರಿ ನಮಗ. ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ HIV ಯಾವ್ದ್ರ ಮೂಲಕ ಹರಡುತ್ತ ಅಂತ ಕೇಳ್ತಾನ್ರಿ. ಬ್ಯಾಕ್ಟೀರಿಯಾ ಮೂಲಕ ಹರಡುತ್ತದೆ, ವೈರಸ್ಗಳ ಮೂಲಕ ಹರಡುತ್ತದೆ, ಅಥವಾ ಏನಪ್ಪಾ ಅಂತಲ್ರಿ ಇದಂತಲ್ಲ ಪಾಚಿಗಳ ಮೂಲಕ ಹರಡುತ್ತದೆ ಅಂತ ಕೇಳ್ತಾ ಹೋಗ್ತಾನ್ರಿ. ವೆರಿ ವೆರಿ ಇಂಪಾರ್ಟೆಂಟ್ ರೀ. HIV ಏನಪ್ಪಾ ಅಂದ್ರೆ ವೈರಸ್ ಅಂತ ಗೊತ್ತಿರ್ಬೇಕಾಗತ್ರಿ. ವೈರಸ್ ಅಂತ ಹೇಳಿ. ಯಾವ್ದ್ರಿ ವೈರಸ್ ಅಂದ್ರಿ ಯಾವ ವೈರಸ್ ಅಂತ ಕೇಳ್ತಾ ಹೋಗ್ತಾನ್ರಿ ನಮಗ. ಯಾವ ವೈರಸ್ ಅಂತ ಕೇಳ್ತಾನ್ರಿ ನಮಗೆ ರೆಟ್ರೋ ವೈರಸ್ ಅಂತ ಗೊತ್ತಿರ್ಬೇಕಾಗತ್ರಿ. ಯಾವ್ದ್ರಿ ರೆಟ್ರೋ ವೈರಸ್ ಅಂತ ಗೊತ್ತಿರ್ಬೇಕಾಗತ್ತ. ನೋಡ್ರಿ ಬರೀ HIV ಅಂತಪ್ಪ ಅಂದ್ರೆ ಯಾವ ದಿನ ಆಚರಣೆ ಮಾಡ್ತಾರಪ್ಪ ಅಂತ ಕೇಳಿದಾಗ ಅಂತಲ್ರಿ ನಾನು ಇದಕ್ಕೆ ಅಂತಲ್ಲ ಸವಿಸಾರ್ಗೆ 360 ಡಿಗ್ರಿಯಲ್ಲಿ ಅಂತಲೇ ಹೇಳ್ತಾ ಹೋಗ್ತಾ ಇದ್ದೇನೆ. ಓಕೆ, ಇದೇ ತರ ಅಂತಲ್ಲ ಎಲ್ಲಾ ಕ್ವಶನ್ಗಳಂತಲ್ಲ ಇದೇ ತರ ಏನಪ್ಪಾ ಅಂತಲ್ಲ ನಾವೆಂತಲ್ರಿ ನಾವು ಮಾಡ್ತಾ ಹೋಗುಣ್ರಿ. ಓಕೆ, ಎಸ್ ಹಾಗಪ್ಪ ಅಂದ್ರೆ ನಮ್ಮ ಕ್ವಶನ್ ಎಲ್ಲಿನೂ ಮಿಸ್ ಆಗಕ್ಕೆ ಅಂತಲ್ಲ ಸಾಧ್ಯ ಇಲ್ಲ. ಓಕೆ, ನಂತರ ಏನಪ್ಪಾ ಅಂತಲ್ರಿ ಇದಂತಲ್ಲ HIV ಯಾವ್ದ್ರ ಮೂಲಕ ಹರಡ್ತಪ್ಪ ಅಂತ ಕೇಳಿದಾಗ ವೈರಸ್ ಮೂಲಕ ಅಂತ ಹೇಳಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಯಾವ ವೈರಸ್ ಅಂತ ಕೇಳಿದಾಗ ಅಂತಲ್ರಿ ರೆಟ್ರೋ ವೈರಸ್ ಅಂತ ಗೊತ್ತಿರ್ಬೇಕಾಗತ್ತೆ. ನಂತರ ಏನಪ್ಪಾ ಅಂತಲ್ರಿ ಈ ಸಿಪ್ಲೆಕ್ಸ್ ಅನ್ನುವಂತ ರೋಗ ಏನಪ್ಪಾ ಅಂತಲ್ರಿ ಯಾವ್ದ್ರ ಮೂಲಕ ಹರಡ್ತಪ್ಪ ಅಂತ ಕೇಳಿದಾಗ ಅಂತಲ್ಲ ಬ್ಯಾಕ್ಟೀರಿಯಾ ಮೂಲಕ ಹರಡುತ್ತದೆ. ಯಾವ್ದ್ರಿ ಬ್ಯಾಕ್ಟೀರಿಯಾ ಮೂಲಕ ಏನಪ್ಪಾ ಅಂತಲ್ರಿ ಸಿಪ್ಲೆಕ್ಸ್ ಅನ್ನುವಂತ ರೋಗ ಹರಡುತ್ತಂತ ಗೊತ್ತಿರ್ಬೇಕಾಗತ್ತೆ. ಹಾಗಪ್ಪ ಅಂತಲ್ರಿ ಇದೇ ತರ ಅಂತಲ್ಲ ಗುನೇರಿಯಾ ಅನ್ನುವಂತ ರೋಗ ಏನಪ್ಪಾ ಅಂದ್ರೆ ಯಾವ್ದ್ರ ಮೂಲಕ ಹರಡುತ್ತಂತ ಕೇಳ್ತಾನ್ರಿ. ಈ ಗುನೇರಿಯಾ ಅನ್ನುವಂತ ರೋಗ ಏನಪ್ಪಾ ಅಂದ್ರೆ ಇದು ಕೂಡ ಏನಪ್ಪಾ ಅಂದ್ರೆ ಬ್ಯಾಕ್ಟೀರಿಯಾ ಮೂಲಕ ಹರಡುತ್ತ. ಯಾವ್ದು ಬ್ಯಾಕ್ಟೀರಿಯಾ ಮೂಲಕ ಏನಪ್ಪಾ ಅಂದ್ರೆ ಹರಡುತ್ತಂತ ಗೊತ್ತಿರ್ಬೇಕಾಗತ್ತೆ. ನೋಡ್ರಿ ಯಾವಪ್ಪ ಅಂತಲ್ಲ ಲೈಂಗಿಕ ಕ್ರಿಯೆದಿಂದಪ್ಪ ಅಂತಲ್ರಿ ನಮಗ ಲೈಂಗಿಕ ಕ್ರಿಯೆದಿಂದಪ್ಪ ಅಂತಂದ್ರೆ ಯಾವ ರೋಗ ಬರ್ತಾವ ಅಂತ ಕೇಳ್ತಾನ್ರಿ ನಮಗೆಂತಲ್ಲ ಈಗ ಕೇಳ್ಬಹುದು. ನಮಗ ಸಿಪ್ಲೆಕ್ಸ್ ಅನ್ನುವಂತ ರೋಗ ಇದು ಯಾವುದಕ್ಕೆ ಸಂಬಂಧಿಸಿದೆ ಕೇಳ್ತಾನ್ರಿ. ಕ್ಯಾನ್ಸರ್ಗೆ ಸಂಬಂಧಿಸಿದೆ, ಏಡ್ಸ್ಗೆ ಸಂಬಂಧಿಸಿದೆ, ಅಥವಾ ಸ್ತನ್ ಕ್ಯಾನ್ಸರ್ಗೆ ಸಂಬಂಧಿಸಿದೆ. ಹಿಂಗೆಲ್ಲ ಕೇಳಿದಾಗ ಅಂತಲ್ರಿ ಕ್ವಶನ್ ಕೇಳಿದಾಗ ಅಂತಲ್ಲ ನಿಮ್ಗೆ ಅಂತಲ್ಲ ಟಫ್ ಆಗುವಂತ ಸಂಭಾವನೆಗಳು ಇರ್ತಾವಂತ ಗೊತ್ತಿರ್ಬೇಕಾಗತ್ತೆ. ಹಾಗಾರಪ್ಪ ಅಂತಲ್ಲ ನಮ್ಗೆ ಅಂತಲ್ರಿ ಈ ಲೈಂಗಿಕ ಕ್ರಿಯೆಯಿಂದ ಬರುವಂತಹ ರೋಗಗಳು ಗೊತ್ತಾಯ್ತು. ನೆಕ್ಸ್ಟ್ ಏನಪ್ಪ ಅಂದ್ರೆ ಟೆಸ್ಟ್ ಅಂತಂತೇಳಿ HIV ಅಂತಪ್ಪ ಏಡ್ಸ್ ಇದೆಯೋ ಇಲ್ಲ ಅಂತ ಹೇಗೆ ಗೊತ್ತಾಗತ್ತಪ್ಪ ಅಂತ ಕೇಳಿದಾಗ ಅಂತಲ್ರಿ PCR ಟೆಸ್ಟ್ ಮಾಡ್ತಾರಿ. ನೆಕ್ಸ್ಟ್ ಅಂತ ಏನ್ರಿ ಎಲಿಸಾ ಟೆಸ್ಟ್ ಮಾಡ್ತಾರಿ, PCR ಟೆಸ್ಟ್ ಮಾಡ್ತಾರಿ, PC ಟೆಸ್ಟ್ ಮಾಡ್ತಾರಂತ ಗೊತ್ತಿರ್ಬೇಕಾಗತ್ತೆ. ಓಕೆ, ಹಾಗಪ್ಪ ಅಂತಲ್ರಿ ನೆಕ್ಸ್ಟ್ ಬಂದಲ್ಲ ನಾವ್ ಅಂತಲ್ರಿ ಇದೇ ತರ ಅಂತಲ್ಲ ಇದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ. ಯಾರಿಗಾರು ಬೇಕಾಗಿದೆ ಅಂತಲ್ಲ ಸ್ಕ್ರೀನ್ ಶಾಟ್ ತೆಗೆದುಕೊಳ್ರಿ. ಓಕೆ, ಎಸ್ ಹಾಗಪ್ಪ ಅಂತಲ್ರಿ ನೆಕ್ಸ್ಟ್ ಬಂತಲ್ಲ ನಾವ್ ಅಂತಲ್ಲ 3ನೇ ಕ್ವಶನ್ ಅಪ್ಪ ಅಂತಲ್ಲ ಇದು ಮಾಡೋಣ್ರಿ. ಎಸ್ ನೋಡ್ರಿ ಯಾವ್ದು 3ನೇ ಕ್ವಶನ್ ಅಂತ ಹೇಳಿ ಯಾವಪ್ಪ ಅಂತ ಕೇಳಿದಾಗ ಅಂತಲ್ರಿ ಭಾರತದ ಉಕ್ಕಿನ ಮನುಷ್ಯ ಅಂತ ಯಾರನ್ನ ಕರೀತಾರಂತ ಕೇಳ್ತಾ ಹೋಗ್ತಾನ್ರಿ. ಓಕೆ ರೀ, ಹಾಗಪ್ಪ ಅಂತಲ್ರಿ ಭಾರತ ಉಕ್ಕಿನ ಮನುಷ್ಯ ಅಂತ ಯಾರನ್ನ ಕೇಳ್ತಾನಪ್ಪ ಅಂತಲ್ರಿ ಆಪ್ಷನ್ಸ್ ಏನಪ್ಪಾ ಅಂತಲ್ರಿ ಮಹಾತ್ಮ ಗಾಂಧೀಜಿ ಅಂತ ಹೇಳಿ. ಆಪ್ಷನ್ಸ್ ಬಿ ಏನಪ್ಪಾ ಅಂತಲ್ರಿ ಜವಾಹರ್ಲಾಲ್ ನೆಹರು ಅಂತ ಹೇಳಿ. ಆಪ್ಷನ್ ಸಿ ಏನಪ್ಪಾ ಅಂತಲ್ರಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಅಂತ ಹೇಳಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಆಪ್ಷನ್ ಡಿ ಏನಪ್ಪಾ ಅಂದ್ರ ಡಾಕ್ಟರ್ BR ಅಂಬೇಡ್ಕರ್ ಅಂತ ಹೇಳಿ. ಎಸ್ ಪಿ ಸ್ನೇಹಿತರೆ ಹಾಗಪ್ಪ ಅಂತಲ್ರಿ ಇಲ್ಲಿ ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ ಎಂತಲ್ಲ ಕಮೆಂಟ್ ಮೂಲಕ ಎಂತಲ್ಲ ತಿಳಿಸಿ. ಓಕೆ, ಇದು ಎಲ್ಲಾ ಎಕ್ಸಾಮ್ ಏನಪ್ಪಾ ಅಂತಲ್ರಿ ಕೇಳುವಂತ ಕ್ವಶನ್ ಆಗಿದೆ. ಸರ್ ಇದು ಪೊಲೀಸ್ಗೆ ಬರ್ತಾ ಪೊಲೀಸ್ಗೆ ಅಷ್ಟೇ ಸೀಮಿತ ಐತೇನ್ರಿ ಇದರಿ, PSI ಕೇಳ್ತಾನೇನ್ರಿ, ಎಷ್ಟೆಂತಲ್ಲ FDA SD ಕೇಳ್ತಾನೇನ್ರಿ ಇದರಿ, ಸರ್ ಆರ್ಮಿ ಕೇಳ್ತಾನೇನ್ರಿ ಇದನ್ರಿ, ಗ್ರೂಪ್ ಸಿ ಎಕ್ಸಾಮ್ ಕೇಳ್ತಾನೇನ್ರಿ ಅಂತ ಕೇಳುವಂತ ಮಾತಿಲ್ರಿ. ಅದಕ್ಕೆ ಅಂತಲ್ಲ 360 ಡಿಗ್ರಿಯಲ್ಲಿಪ್ಪ ಅಂತ ನಾವೆಂತಲ್ಲ ಡೈರೆಕ್ಟ್ ಕ್ವಶನ್ ಏನಪ್ಪಾ ಅಂತ ನಾವೆಂತಲ್ಲ ಹೇಳ್ತಾ ಹೊಂಟಿಲ್ರಿ. ಇದೇನಪ್ಪಾ ಅಂತಲ್ಲ ಕಂಪ್ಲೀಟ್ ಅಂತಲ್ಲ 360 ಡಿಗ್ರಿಯಲ್ಲಿಪ್ಪ ಅಂತಲ್ಲ ಹೇಳ್ಕೊಡ್ತಾ ಹೋಗ್ತಾ ಇದೀನಿ. ಓಕೆ, ಹಾಗಪ್ಪ ಅಂತಲ್ರಿ ಮುಖ್ಯವಾಗಿ ಏನಪ್ಪಾ ಅಂದ್ರೆ ನಾವು ನೋಡ್ತಾ ಹೋಗೋಣ್ರಿ. ಆಪ್ಷನ್ ಸಿ ಏನಪ್ಪಾ ಅಂತಲ್ರಿ ಮಹಾತ್ಮ ಗಾಂಧೀಜಿ ಅಂತ ಹೇಳಿ. ನೆಕ್ಸ್ಟ್ ಏನಪ್ಪಾ ಅಂತಲ್ರಿ ಜವಾಹರ್ಲಾಲ್ ಆಪ್ಷನ್ಸ್ ಬಿ ಏನಪ್ಪಾ ಅಂತಲ್ರಿ ಜವಾಹರ್ಲಾಲ್ ನೆಹರು ಅಂತ ಹೇಳಿ. ಆಪ್ಷನ್ ಸಿ ಏನಪ್ಪಾ ಅಂತಲ್ರಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಅಂತ ಹೇಳಿ. ಆಪ್ಷನ್ಸ್ ಡಿ ಏನಪ್ಪಾ ಅಂತಲ್ಲ ಡಾಕ್ಟರ್ BR ಅಂಬೇಡ್ಕರ್ ಅಂತ ಹೇಳಿ.
ಹಾಗಾರಪ್ಪ ಅಂದ್ರೆ ಸರಿಯಾದ ಉತ್ತರವನ್ನು ಏನಪ್ಪಾ ಅಂದ್ರೆ ಅಂತಲ್ಲ ನೀವು ಕಮೆಂಟ್ ಮೂಲಕ ಅಂತಲ್ಲ ತಿಳಿಸಿ. ಎಸ್, ಹಾಗಾರಪ್ಪ ಅಂತಲ್ಲ ಸರಿಯಾದ ಉತ್ತರ ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ ಏನ್ರಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಅಂತೇಳಿ ಇವರ ಭಾರತ ಏನಪ್ಪಾ ಅಂತಂದ್ರೆ ನಮಗೆ ಅಂತಲ್ಲ ಉಕ್ಕಿನ ಮನುಷ್ಯ ಅಂತ ಕರಿತೀವಿ ಅಂತ ಗೊತ್ತಿರ್ಬೇಕಾಗತ್ತೆ. ಹಾಗಾರಪ್ಪ ಅಂತಲ್ರಿ ಇದೇ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಕುರಿತೇನಪ್ಪ ಅಂದ್ರೆ ಅಂತಲ್ರಿ ಸವಿಸ್ತಾರವಾಗಿ ಏನಪ್ಪಾ ಅಂತಲ್ರಿ ನಾವು ನೋಡ್ತಾ ಹೋಗುಣ್ರಿ. ಓಕೆ, ಹಾಗಾರಪ್ಪ ಅಂತಲ್ರಿ ಇವ್ರಿಗೇನಪ್ಪಾ ಅಂದ್ರ ಜನನ ಅಂತ ಹೇಳಿ ಯಾರಿದ್ರು ಜನನ ಅಂತ ಹೇಳಿ ಹಾಗಾರಪ್ಪ ಅಂತಲ್ಲ ಜನನ ಏನಪ್ಪಾ ಅಂತಲ್ಲ 1875 ಅಕ್ಟೋಬರ್ 31 ಅಂತಲ್ಲ ಇವರು ಜನ್ಮ ತಾಳಿದಂತ ಗೊತ್ತಿರ್ಬೇಕಾಗತ್ರಿ. ಎಷ್ಟಿದ್ರು 1875 ಏನ್ರಿ ಅಕ್ಟೋಬರ್ ಏನಪ್ಪಾ ಅಂದ್ರೆ 31 ಏನಪ್ಪಾ ಅಂತಲ್ರಿ ಇವರು ಜನ್ಮ ತಾಳಿದಂತ ಗೊತ್ತಿರ್ಬೇಕಾಗತ್ತೆ. ಹಾಗಾರಪ್ಪ ಅಂತಲ್ರಿ ಇಲ್ಲಿ ಎಂತಲ ಅಕ್ಟೋಬರ್ 31 ಅಂತಲ್ರಿ ಈ ಅಕ್ಟೋಬರ್ 31 ಪ್ರತಿ ವರ್ಷ ಏನಂತ ಆಚರಣೆ ಮಾಡ್ತಾರಪ್ಪ ಅಂತ ಕೇಳಿದಾಗ ರಾಷ್ಟ್ರೀಯ ಏಕತಾ ದಿನ ಅಂತ ಆಚರಣೆ ಮಾಡ್ತಾರೆ. ನನ್ನ ಅಂದಾಜ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಏನಪ್ಪಾ ಅಂತಲ್ರಿ ಒಂದ್ 200 ಬಾರಿ ಏನಪ್ಪಾ ಅಂತಲ್ರಿ ನಮಗೆ ಅಂತಲ್ರಿ ರಾಷ್ಟ್ರೀಯ ಏಕತಾ ದಿನ ಅಂತ ಯಾವಾಗ ಆಚರಣೆ ಮಾಡ್ತಾರ ಅಂತ ಕೇಳ್ಬೇಕ್ರಿ. 545 PSI ಲಿಕ್ಕೆ ಇದಾನ್ರಿ. ಓಕೆ, PC ಎಕ್ಸಾಮ್ ಲಿಕ್ಕೆ ಇದಾನ್ರಿ. FD SD ಎಕ್ಸಾಮ್ ದಲ್ಲಿ ಅಂದ್ರೆ ಸಾಕಷ್ಟು ಎಕ್ಸಾಮ್ ಲಿಕ್ಕೆ ಇದಾನ್ರಿ. ಹಾಗಾರಪ್ಪ ಅಂತಲ್ರಿ ಇಲ್ಲೇಪ್ಪ ಅಂತಂದ್ರೆ ಅಕ್ಟೋಬರ್ 31 ಏನಂತ ಆಚರಣೆ ಮಾಡ್ತೀವಿ ಒಂದಪ್ಪ ಅಂತ ಕೇಳಿದಾಗ ಅಂತಲ್ರಿ ಏನಿದ್ರಿ ಅಕ್ಟೋಬರ್ 31 ಏನಪ್ಪಾ ಅಂತಲ್ಲ ನಾವು ರಾಷ್ಟ್ರೀಯ ಏಕತಾ ದಿನ ಅಂತ ಆಚರಣೆ ಮಾಡ್ತೀವಿ. ವೆರಿ ವೆರಿ ಇಂಪಾರ್ಟೆಂಟ್ ರೀ. ಎಂತ ಆಚರಣೆ ಮಾಡ್ತೀವ್ರಿ ರಾಷ್ಟ್ರೀಯ ಏನಪ್ಪಾ ಅಂತಲ್ಲ ಏಕತಾ ದಿನ ಅಂತ ಆಚರಣೆ ಮಾಡ್ತೀವ್ರಿ. ಯಾರ ಹೆಸರ ಮೇಲೆಪ್ಪ ಅಂತ ಕೇಳಿದಾಗ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಹೆಸರ ಮೇಲೆ ಏನಪ್ಪಾ ಅಂದ್ರೆ ಅಂತಲ್ರಿ ಆಚರಣೆ ಮಾಡ್ಕೊಂತ ಗೊತ್ತಿರ್ಬೇಕಾಗತ್ತ. ಹಾಗಾರಪ್ಪ ಅಂತಲ್ರಿ ಇದೇ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವ್ರ ಏನಪ್ಪಾ ಅಂತಲ್ರಿ ಮುಖ್ಯವಾಗಿರಪ್ಪ ಅಂತ ಗೊತ್ತಿರ್ಬೇಕಾಗತ್ತ. ಇವರಿಗೆ ಭಾರತದ ಅಂತಲ್ಲ ಏನ್ರಿ ಭಾರತದ ಬಿಸ್ಮಾರ್ಕ್ ಅಂತ ಕರೀತಾರೆ. ಇವ್ರು ಏನ್ ಕರೀತಾರೆ ಭಾರತದ ಏನಪ್ಪಾ ಅಂತಲ್ಲ ಬಿಸ್ಮಾರ್ಕ್ ಅಂತ ಕರೀತಾರೆ. ಭಾರತದ ಬಿಸ್ಮಾರ್ಕ್ ಅಂತ್ರಿ ಬಿಸ್ಮಾರ್ಕ್ ಅಂತೇಳಿ ಭಾರತದ ಎಂತಲ್ಲ ಬಿಸ್ಮಾರ್ಕ್ ಅಂತ ಕರೀತಾರೆ ಅಂತ ಗೊತ್ತಿರ್ಬೇಕಾಗತ್ತೆ. ಭಾರತ ಏನಪ್ಪಾ ಅಂತಲ್ರಿ ಉಕ್ಕಿನ ಮನುಷ್ಯ ಅಂತ ಕರೀತಾರ್ರಿ ಅವ್ರನ್ನ. ಭಾರತದ ಉಕ್ಕಿನ ಮನುಷ್ಯ ಅಂತಲ್ರಿ ಭಾರತದ ಉಕ್ಕಿನ ಮನುಷ್ಯ ಅಂತ ಕರೀತಾರ್ರಿ ಅವರಿಗೆ. ಹಾಗಾರಪ್ಪ ಅಂದ್ರ ಭಾರತದ ಉಕ್ಕಿನ ಮಹಿಳೆ ಅಂತ ಯಾರಿಗೆ ಕರೀತಾರ ಅಂತೇಳಿ ಕಮೆಂಟ್ ಮೂಲಕ ತಿಳಿಸ್ಬೇಕ್ರಿ ನೀವು. ಓಕೆ, ನೆಕ್ಸ್ಟ್ ನಾನ್ ಎಂತಪ್ಪ ಅಂದ್ರೆ ನೆಕ್ಸ್ಟ್ ನಾ ವಿಡಿಯೋದಲ್ಲಿ ಅಂತ ನಾನು ಹೋಗ್ತೀನಿ. ಓಕೆ ರೀ, ಕಮೆಂಟ್ ಮೂಲಕ ತಿಳಿಸ್ಬೇಕು ಯಾರ್ರಿ ಭಾರತದ ಉಕ್ಕಿನ ಮಹಿಳೆ ಯಾರಿಗೆ ಕರೀತಾರ ಅಂತ ಕಮೆಂಟ್ ಮೂಲಕ ತಿಳಿಸ್ಬೇಕು ನೀವು. ಓಕೆ, ಭಾರತದ ಬಿಸ್ಮಾರ್ಕ್ ಅಂತ ಕರೀತಾರ ಇವ್ರನ್ನ. ಹಾಗಪ್ಪ ಅಂದ್ರ ಇದೇ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರಿಗೆ ಏನಪ್ಪಾ ಅಂತಂದ್ರಿ ಸರ್ದಾರ್ ಎಂಬ ಬಿರುದನ್ನು ನೀಡಿದವರು ಯಾರಿವರು ಸರ್ದಾರ್ ಎಂಬ ಬಿರುದನ್ನು ಯಾರು ನೀಡ್ಯಾರಪ್ಪ ಅಂತ ಕೇಳ್ತಾನ್ರಿ ಮಹಾತ್ಮ ಗಾಂಧೀಜಿಯವರು ಏನಪ್ಪಾ ಅಂತಲ್ರಿ ಇವರಿಗೆ ಸರ್ದಾರ್ ಎಂಬ ಬಿರುದನ್ನು ನೀಡ್ತಾರೆ. ಇವರಿಗೆ ಯಾರು ಸರ್ದಾರ್ ಅಂತಾರಿ ಏನೇನು ಸರ್ದಾರ್ ಏನಪ್ಪಾ ಅಂದ್ರ ಏನ್ರಿದು ಸರ್ದಾರ್ ಎಂಬ ಎಂತ ಬಿರುದು ಯಾರು ನೀಡ್ಯಾರಪ್ಪ ಅಂತ ಕೇಳಾಗ ಅಂತಲ್ರಿ ಮಹಾತ್ಮ ಗಾಂಧೀಜಿಯವರು. ವೆರಿ 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 ಇಂಪಾರ್ಟೆಂಟ್ ರೀ ಇವರು ಮೇನ್ ಹೇಳಿದ್ರಿ ಮಹಾತ್ಮ ಗಾಂಧೀಜಿಯವರು ಏನಪ್ಪಾ ಅಂದ್ರೆ ಇವರಿಗೆ ಅಂತಲ ಸರ್ದಾರ್ ಎಂಬ ಎಂತಲ ಬಿರುದು ಏನಪ್ಪಾ ಅಂತಲ ನೀಡ್ಯಾರಂತ ಗೊತ್ತಿರಬೇಕಾಗತ್ರಿ. ಹಾಗಾರಪ್ಪ ಅಂತಲ್ರಿ ಇದೇ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರ ಏನಪ್ಪಾ ಅಂತಲ್ರಿ ನಮ್ಗ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಎಲ್ಲಿದೆ ಅಂತ ಕೇಳ್ತಾನ್ರಿ. ವೆರಿ 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 ಇಂಪಾರ್ಟೆಂಟ್ ರೀ. ಏನ್ರಿ ಸಾಕಷ್ಟು ಬಾರಿ ಎಕ್ಸಾಮ್ ದಲ್ಲಿ ಕೇಳ್ತಾನ್ರಿ ಏನಿದ್ರೆ ರಾಷ್ಟ್ರೀಯ ಏನಪ್ಪಾ ಅಂತಲ್ರಿ ರಾಷ್ಟ್ರೀಯ ಪೊಲೀಸ್ ಏನಿದ್ರೆ ಪೊಲೀಸ್ ಅಕಾಡೆಮಿ ಅಂತ ಹೇಳಿ ಯಾವ್ದಿದೆ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಎಲ್ಲಿದೆಯಪ್ಪ ಅಂತ ಕೇಳಿದಾಗ ಅಂತಲ್ರಿ ತೆಲಂಗಾಣ ರಾಜ್ಯದ ಹೈದರಾಬಾದ್ ಅಂತ ಗೊತ್ತಿರ್ಬೇಕಾಗತ್ರಿ. ಯಾವ್ದಿದ್ರಿ ತೆಲಂಗಾಣ ರಾಜ್ಯದ ಹೈದರಾಬಾದ್ ಅಂತ ಗೊತ್ತಿರ್ಬೇಕಾಗತ್ರಿ. ತೆಲಂಗಾಣ ರಾಜ್ಯದ ಹೈದರಾಬಾದ್ ಅಂತ ವೆರಿ ವೆರಿ ಇಂಪಾರ್ಟೆಂಟ್ ರೀ. ಏನು ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ. ಈ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಏನಪ್ಪಾ ಅಂದ್ರೆ ಅಂತ ಮರುನಾಮಕರಣ ಮಾಡಿನಪ್ಪಾ ಅಂತಂದ್ರಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಅಂತ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಅಂತಂದ್ರೆ ಮರುನಾಮಕರಣ ಮಾಡಿದಾರೆ ಇದನ್ರಿ. ಏನಿದ್ರೆ ಯಾರೇ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಏನ್ರಿ ಹೆಸರು ಮೇಲೆಪ್ಪ ಅಂತಲ್ರಿ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಅಂತಂದ್ರೆ ಹೆಸರು ಮಾಡಿದ ನೇಮಕ ಮರುನಾಮಕರಣ ಮಾಡಿದಂತ ಗೊತ್ತಿರ್ಬೇಕಾಗತ್ತೆ. ಹಾಗಾರಪ್ಪ ಅಂತಲ್ರಿ ಇಲ್ಲಿ ಮುಖ್ಯವಾಗಿನಪ್ಪ ಅಂತಲ್ರಿ ಇಲ್ಲಿ ಒಂದು ಅಧಿವೇಶನ ನಡೀತಾದ್ರಿ. ಯಾವ್ದಪ್ಪ ಅಂತ ಕೇಳಿದಾಗ ಅಂತಲ್ರಿ ಕರಾಚಿ ಅಧಿವೇಶನ ಅಂತ ಹೇಳಿ ಯಾವ್ದಿದ್ರಿ ಕರಾಚಿ ಅಧಿವೇಶನ ಅಂತ ಹೇಳಿ ಈ ಕರಾಚಿ ಅಧಿವೇಶನ ಅಂತ 1931 ಅಂತಲ್ರಿ ಕರಾಚಿ ಅಧಿವೇಶನ ಅಂತ ನಡೀತಾ ಅಂತ ಗೊತ್ತಿರ್ಬೇಕಾಗತ್ತ. ಈ ಕರಾಚಿ ಅಧಿವೇಶನವಾಗಿ ಏನಪ್ಪಾ ಅಂತಂದ್ರಿ ಈ ಕರಾಚಿ ಅಂತಂದ್ರಿ ಕರಾಚಿ ಡೇಟ್ ಕ್ಯಾನ್ರಿ PC ಎಕ್ಸಾಮ್ 2024 PC ಎಕ್ಸಾಮ್ 2023 PC ಎಕ್ಸಾಮ್ ಏನಪ್ಪಾ ಅಂತಂದ್ರಿ ಕರಾಚಿ ಅಧಿವೇಶನ ಯಾವಾಗ ನಡೆದ ಅಂತ ಕೇಳ್ರಿ ನಮಗ. ಓಕೆ ರೀ, ಹಾಗಪ್ಪ ಅಂತ 1931 ಏನಪ್ಪಾ ಅಂತಂದ್ರಿ ಇದೇ ಕರಾಚಿ ಅಧಿವೇಶನ ನಡೀತಾದ್ರಿ. ಇದ್ರಿ ಕರಾಚಿ ಅಧಿವೇಶನವಾಗಿ ಏನಪ್ಪಾ ಅಂತಂದ್ರಿ ಇದೇ ಅಂತ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವ್ರು ಏನ್ ಮಾಡ್ತಾರಪ್ಪ ಅಂತ ಕೇಳಿದಾಗ ಇದೇ ಸರ್ದಾರ್ ವಲ್ಲಭಾಯಿ ಪಟೇಲ್ ಏನಪ್ಪಾ ಅಂತಂದ್ರಿ ಒಂದು ಬೇಡಿಕೆ ನೀಡ್ತಾರ್ರಿ. ಏನ್ ಬೇಡಿಕೆ ಇರ್ತಾರಪ್ಪ ಅಂತ ಕೇಳಿದಾಗ ಅಂತಲ್ರಿ ಮೂಲಭೂತ ಹಕ್ಕುಗಳ ಬೇಡಿಕೆ ನೀಡ್ತಾರೆ ಇವರು. ಮೂಲಭೂತ ಹಕ್ಕುಗಳ ಎಂಟ್ಲ ಕುರಿತು ಎಂಟ್ಲ ಬೇಡಿಕೆ ನೀಡ್ತಾರೆ ಇವರು. ಯಾವ್ದ್ರಿ ಮೂಲಭೂತ ಹಕ್ಕುಗಳು ಫಂಡಮೆಂಟಲ್ ರೈಟ್ಸ್ ಅಂತ ಕರಿತೀವಿ ನಾವ್ರಿ. ಓಕೆರಿ ಯಾವ್ದ್ರಪ್ಪ ಅಂತ ಕೇಳಿದಾಗ ಅಂತಲ್ರಿ ಮೂಲಭೂತ ಹಕ್ಕುಗಳು ಹಕ್ಕುಗಳ ಕುರಿತು ಅಂತಪ್ಪ ಅಂದ್ರ
ಮೂಲಭೂತ ಹಕ್ಕುಗಳೇನಪ್ಪಾ ಅಂತಂದ್ರ ಹಕ್ಕುಗಳ ಕುರಿತು ಏನಪ್ಪಾ ಅಂದ್ರೆ ಬೇಡಿಕೆ ಇಡ್ತಾರಿ. ಆ ಬೇಡಿಕೆಗೆ ಅಂತ ಇಟ್ಟಿಗೋಸ್ಕರ ಏನಪ್ಪಾ ಅಂತಲ್ರಿ ಇವ್ರಿಗೇನಪ್ಪಾ ಅಂತಂದ್ರ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರಿಗೆ ಏನಂತ ಕರೀತಾರಪ್ಪ ಅಂತ ಕೇಳಿದಾಗ ಅಂತಲ್ರಿ ಮೂಲಭೂತ ಹಕ್ಕುಗಳೇನಪ್ಪಾ ಅಂತಲ್ಲ ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರಂತ ಕರೀತಾರೆ. ಇವ್ರನ್ನ ಏನಂತ ಕರೀತಾರೆ? ಇವರಿಗೆ ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರಂತ ಕರೀತಾರ್ರಿ. ಓಕೆರಿ, ಏನಂತ ಕರೀತಾರೆ ಇವರಿಗೆ? ಮೂಲಭೂತ ಹಕ್ಕುಗಳ ಸಮಿತಿಯ ಏನ್ರಿ ಅಧ್ಯಕ್ಷರಂತ ಕರೀತಾರೆ. ಏನ್ರಿ? ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರನ್ನು ಕರೀತಾರ ಅಂತ ಗೊತ್ತಿರ್ಬೇಕಾಗತ್ರಿ. ಓಕೆರಿ ನೋಡಿ, ಕರೆಕ್ಟ್ ಆಯ್ತು ಕೊಡ್ರಿ. 1931 ಅಂತಲ್ರಿ ಕರಾಚಿ ಅಧಿವೇಶನ ಅಂತಂದ್ರಿ. ಕರಾಚಿ ಓಕೆರಿ ಕರಾಚಿ ಅಧಿವೇಶನದಲ್ಲಪ್ಪ ಅಂತಲ್ರಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರಂತಲ್ಲ ಮೊಟ್ಟ ಮೊದಲ ಬಾರಿಗೆ ಏನಪ್ಪಾ ಅಂದ್ರೆ ಮೂಲಭೂತ ಹಕ್ಕುಗಳ ಬೇಡಿಕೆ ನೀಡ್ತಾರೆ. ಇವರು ಬೇಡಿಕೆ ಇಟ್ಟಾಗ ಏನಪ್ಪಾ ಅಂತಂದ್ರಿ ಅದಕ್ಕಿಂತಲ ಮೂಲಭೂತ ಹಕ್ಕುಗಳೇನಪ್ಪಾ ಅಂತಲ್ರಿ ಅಂತಲ್ಲ ಸಮಿತಿಯ ಅಧ್ಯಕ್ಷರೇ ಯಾರು ಕರೀತಾರಪ್ಪ ಅಂತ ಕೇಳಿದಾಗ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಕರೀತಾರ ಅಂತ ಗೊತ್ತಿರ್ಬೇಕಾಗತ್ರಿ. ಇದೇ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವ್ರೇನಪ್ಪಾ ಅಂತಲ್ರಿ ಇವರ ಪ್ರತಿಮೆ ಎಲ್ಲಿದೆಯಪ್ಪ ಅಂತ ಕೇಳ್ತಾನ್ರಿ. ಸರ್ದಾರ್ ವಲ್ಲಭಾಯಿ ಪಟೇಲ್ ಅವ್ರೇನಪ್ಪಾ ಅಂದ್ರೆ ಪ್ರತಿಮೆ ಎಲ್ಲಿದೆಯಪ್ಪ ಅಂತ ಕೇಳಿದಾಗ ಅಂತಲ್ರಿ ಇವರಿಗೆ ಯಾವಪ್ಪ ಅಂತ ಕೇಳಿದಾಗ ಯಾವ ನದಿಯ ದಂಡೆ ಮೇಲೆ ಇದೆ ಅಂತ ಕೇಳ್ತಾನ್ರಿ. ಯಾವಪ್ಪ ಅಂತ ಕೇಳಿದಾಗ ಗುಜರಾತ್ ರಾಜ್ಯದ ಯಾವ್ದ್ರಿ ಗುಜರಾತ್ ರಾಜ್ಯದ ಅಂತಲ್ಲ ನರ್ಮದಾ ನದಿಯ ದಂಡೆ ಮೇಲೆ ಅಂತ ಗೊತ್ತಿರ್ಬೇಕಾಗತ್ರಿ. ನರ್ಮದಾ ನದಿಯ ದಂಡೆ ಮೇಲೆ ಏನಪ್ಪಾ ಅಂತಲ್ರಿ ಈ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರಂತಲ್ಲ ವಿಶ್ವದ ಅಂತಲ್ಲ ಅತ್ಯಂತ ಎತ್ತರವಾದ ಪ್ರತಿಮೆ ಅಂತಂದೇಳಿ. ಹಾಗಪ್ಪ ಅಂದ್ರ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಅಂತಲ್ಲ ಪ್ರತಿಮೆ ಅಂತಲ್ಲ ಎಷ್ಟು ಅಂತಲ್ಲ ಮೀಟರ್ ಎತ್ತರ ಇದೆಯಪ್ಪ ಅಂತ ಕೇಳಿದಾಗ ಅಂತಲ್ರಿ 182 ಏನಪ್ಪಾ ಅಂತಲ್ರಿ ಮೀಟರ್ ಏನಪ್ಪಾ ಅಂತಲ್ಲ ಎತ್ತರವಾಗಿದೆ ಅಂತ ಗೊತ್ತಿರ್ಬೇಕಾಗತ್ರಿ. ಈ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವ್ರ ಅಂತಲ್ಲ ಸರ್ ಯಾಕೆ ಇದನ್ರಿ 182 ಮೀಟರ್ ಎತ್ತರವಾಗಿಟ್ಟಿದ್ರಪ್ಪ ಅಂತ ಕೇಳಿದಾಗ ಅಂತಲ್ರಿ ಇದೇ ಗುಜರಾತಿನಪ್ಪ ಅಂದ್ರ ವಿಧಾನಸಭೆ ಸದಸ್ಯರ ಸಂಖ್ಯೆ ಏನಪ್ಪಾ ಅಂತಲ್ರಿ ಎಷ್ಟಿದೆಪ್ಪ ಅಂತ ಕೇಳಿದಾಗ ಅಂತಲ್ರಿ 182 ಮೀಟರ್ 182 ಏನಪ್ಪಾ ಅಂತಲ್ರಿ ವಿಧಾನಸಭೆ ಸದಸ್ಯರಿದ್ದಾರೆ. ಅದರಿಂದ ಸವಿನೆನಪಿಗಾಗಿ ಏನಪ್ಪಾ ಅಂತಲ್ರಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರೇನಪ್ಪಾ ಅಂತಾರ ಪ್ರತಿಮೆ ಏನಪ್ಪಾ ಅಂತಲ್ರಿ 187 ಎಂತಲಪ್ಪ ಅಂತಲ್ರಿ ಮೀಟರ್ ಎತ್ತರ ಅಂತ ಗೊತ್ತಿರ್ಬೇಕಾಗತ್ತೆ. ಹಾಗಪ್ಪ ಅಂದ್ರೆ ಅಂತಲ್ರಿ ಈ ನರ್ಮದಾ ನದಿ ಏನಪ್ಪಾ ಅಂದ್ರ ಪಶ್ಚಿಮಾಭಿಮುಖವಾಗಿ ಹರಿಯುವಂತ ಅತ್ಯಂತ ಉದ್ದವಾದ ನದಿ ಅಂತ ಕೇಳ್ತಾರ್ರಿ. ಓಕೆ 1312 ಕಿಲೋಮೀಟರ್ ಅಪ್ಪ ಅಂತಲ್ರಿ ಅತಿ ಉದ್ದವಾಗಿದೆ. ಅತಿ ಹೆಚ್ಚು ವಿವಾದವುಳ್ಳ ನದಿ ಯಾವಪ್ಪ ಅಂತ ಕೇಳಿದಾಗ ಅಂತಲ್ರಿ ನರ್ಮದಾ ನದಿ ಅಂತಂದೇಳಿ. ಅತಿ ಹೆಚ್ಚು ಎಂತಪ್ಪ ಅಂದ್ರೆ ಅಂತಲ್ರಿ ಉಪನದಿಗಳನ್ನು ಹೊಂದಿರುವಂತ ನದಿ ಯಾವಪ್ಪ ಅಂತ ಕೇಳಿದಾಗ ನರ್ಮದಾ ನದಿ ಅಂತಂದ್ರಿ. ನದಿಗಳ ಕುರಿತು ಅಂತಲ್ಲ ನಾ ಅಧ್ಯಯನ ಮಾಡುವಾಗ ಎಂತಪ್ಪ ಅಂತಲ್ಲ ನದಿಗಳ ಕುರಿತು ಹೇಳ್ತಾ ಹೋಗ್ತೇನ್ರಿ. ಓಕೆ ಹಾಗಪ್ಪ ಅಂತಲ್ರಿ ಇದೇ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರಪ್ಪ ಅಂತಲ್ರಿ ಸರ್ದಾರ್ ಎಂಬ ಬಿರುದು ನೀಡಿದಾರೆ ಯಾರಪ್ಪ ಅಂತ ಕೇಳಿದಾಗ ಅಂತಲ್ರಿ ಯಾರಿ ಮಹಾತ್ಮ ಗಾಂಧೀಜಿ ಅವರನ್ನ ಅಂತ ಹೇಳಿ. ಓಕೆ ಹಾಗಾರಪ್ಪ ಅಂದ್ರ 1928 ಏನಪ್ಪಾ ಅಂದ್ರ ಒಂದು ಸತ್ಯಾಗ್ರಹ ನಡೀತದ್ರಿ. ಏನಂದ್ರ ಚಳವಳಿ ನಡೀತಾವ್ರಿ ಖೇಡಾ ಸತ್ಯಾಗ್ರಹ ಅಂತೇಳಿ. ಯಾವ್ದಿದ್ರಿ ಖೇಡಾ ಸತ್ಯಾಗ್ರಹದಲ್ಲಪ್ಪ ಅಂದ್ರ ಭಾಗವಹಿಸ್ತಾರೆ ಇವರು 1928 ಏನಪ್ಪಾ ಅಂತಲ್ಲ ಖೇಡಾ ಸತ್ಯಾಗ್ರಹ ಅಂತೇಳಿ. ಯಾವ್ದಿದ್ರಿ ಖೇಡಾ ಸತ್ಯಾಗ್ರಹ ಅಂತ ಹೇಳಿ. ಈ ಖೇಡಾ ಸತ್ಯಾಗ್ರಹದಪ್ಪ ಅಂದ್ರ ಅಂತಲ್ರಿ ಮಹಾತ್ಮ ಇವರು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರಂತಲ್ಲ ಭಾಗಿಯಾಗ್ತಾರಂತ ಗೊತ್ತಿರ್ಬೇಕಾಗತ್ರಿ. ಹಾಗಪ್ಪ ಅಂತಲ್ರಿ ಈ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವ್ರ ಕುರಿತು ಏನಪ್ಪಾ ಅಂತಲ್ಲ ಇನ್ನು ಸಾಕಷ್ಟು ಏನಪ್ಪಾ ಅಂತಲ್ಲ ನಾವ್ ಎಂತಲ್ಲ ಅಧ್ಯಯನ ಮಾಡ್ತಾ ಹೋಗೋಣ್ರಿ. ಹಾಗರಪ್ಪ ಅಂತಂದ್ರಿ ಈ ಇವ್ರು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವ್ರಿಗೆ ಅಂತ ಕುರಿತು ಮತ್ತೇನಂತಲ್ಲ ಇನ್ನೊಂದು ಲೆಂದಿ ಕ್ಲಾಸ್ ಆಗತ್ತೆ, ಇನ್ನು ಕ್ಲಾಸ್ ಮಾಡ್ತೀನಿ. ಓಕೆ ನನ್ನ ಕ್ಲಾಸ್ ಅಂತಲ್ಲ ನಿಮ್ಗೆ ಅಂತಲ್ಲ ಇಷ್ಟವಾದಲ್ಲಪ್ಪ ಅಂತಲ್ರಿ ನಿಮ್ಮ ಸ್ನೇಹಿತರಿಗೆ ಅಂತಲ್ಲ ಶೇರ್ ಮಾಡಿ. ಇದೇ ತರ ಏನಪ್ಪಾ ಅಂತಲ್ಲ ಕ್ಲಾಸಸ್ ಗಳೇನಪ್ಪಾ ಅಂತಲ್ಲ ಮಾಡ್ತಾ ಹೋಗ್ತಾ ಇರ್ತೀನಿ. 360 ಡಿಗ್ರಿಯಲ್ಲಿ ಪ್ರತಿಯೊಂದು ಕ್ವಶನ್ ಮೇಲೆ ಏನಪ್ಪಾ ಅಂತಲ್ರಿ 360 ಡಿಗ್ರಿಯಲ್ಲಪ್ಪ ಅಂತಲ್ಲ ಅಧ್ಯಯನ ಮಾಡ್ತಾ ಹೋಗೋಣ್ರಿ. ನಿಮ್ಗೇನಪ್ಪಾ ಅಂತಲ್ಲ ನನ್ನ ಕ್ಲಾಸ್ನ ಅಂತಲ್ಲ ಜಾಯಿನ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಗೆ ಅಂತಲ್ರಿ ನನ್ನ ನೋಟ್ಸ್ ಗಳೇನಪ್ಪಾ ಅಂದ್ರ ಉಚಿತವಾಗಿ ಅಂತಲ್ಲ ನೀಡ್ತಾ ಹೋಗ್ತೀನಿ. ನಿಮ್ಮ ಸ್ನೇಹಿತರು ಕೂಡ ಅಂತಲ್ಲ ಶೇರ್ ಮಾಡಿ. ಓಕೆ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಅಂತಲ್ಲ ಪ್ರೋತ್ಸಾಹಿಸಿ. ಓಕೆ ಇನ್ಮೇಲೆ ಅಂತಲ್ಲ ನಿಮ್ಗೆ ನಿತ್ಯವಾಗಿ ಅಂತಲ್ಲ ಕ್ಲಾಸಸ್ ಗಳನ್ನ ನೀಡ್ತಾ ಹೋಗ್ತೀನಿ. ಓಕೆ ಮತ್ತೇನಪ್ಪಾ ಅಂದ್ರ ನನಗೆ ಅಂತಲ್ಲ ನೀವೆಲ್ಲ ಅಂತಲ್ಲ ವೀಕ್ಷಣೆ ಮಾಡಿ ಕೊನೆಯವರಿಗೆ ವೀಕ್ಷಣೆ ಮಾಡಿ ಏನಪ್ಪಾ ಅಂತಲ್ಲ ಪ್ರೋತ್ಸಾಹ ನೀಡಿ ಅಂತೇಳಿ ನಿಮ್ಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.